ವೈಭವ ಬಿಟ್ಟಿಲ್ಲ, ರಾಜ ಪೋಷಾಕ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಯಥಾರ್ಥ ಮೊದಲು ಹೆಂಗಿದ್ದ ಈಗೂ ಹಂಗೆ ಅದಾನ. ಅದಕ್ಕಾಗಿ ಅವನಿಗೆ ಅಷ್ಟಾವಕರಿಗೆ ಪ್ರಶ್ನೆ ಬರಾಕತ್ತದ. ಮತ್ ನೀವಾರೇ ಅದ್ಭುತ ಮಾತು ಹೇಳಕತ್ತಾನ, ಹೇಳುದಂತ ಹೇಳ್ತಾನ. ನನ್ನ ಸ್ವರೂಪ ಹಂಗದ ಹಿಂಗದ, ನಾನು ತುಚ್ಛಯ್ಯ ಆಗಿ ನನಗೆ ದುಃಖ ಅನುಭವಿಸ್ಬೇಕಲ್ಲ, ನನ್ನ ಸ್ವರೂಪ ಹಂಗದ ಹಿಂಗದ ಹೇಳೋದ್ರಿಂದ ಇನ್ನು ಡೌಟ್ ಬರಾಕತ್ತು. ನೀವು ಹೇಳುವುದರೆ ಬಹಳ ಅದ್ಭುತ ಹೇಳಕತ್ತಾನ, ಮತ್ತೆ ಏನು ಬಿಟ್ಟಿಲ್ಲ ಇವ. ಹೆಂಗ ಪ್ರಶ್ನೆ ಮಾಡ್ತಾವ. ಇಷ್ಟೆಲ್ಲ ಆದ ಒಳಕ ನೀನು ಕಾಮ, ಕ್ರೋಧ ಮತ್ತು ಲೋಭ ಇವು ನರಕದ ಬಾಗಿಲು ಅಂತ ಹೇಳ್ತಾರೆ ಶಾಸ್ತ್ರದೊಳಗ. ಅಂತದನ್ನ ಮತ್ತೆ ನೀನು ಪುನಃ ಪುನಃ ಮಾಡಕೊಳಕತ್ತಿಲ್ಲ. ಇಚ್ಛೆ ಕಾಮ ಇಚ್ಛೆ ಪಡ್ಕೊಳಕತ್ತಿದಿ. ಅದು ಮತ್ತೆ ಹೆಂಗದು ಸರಿ ಅದನು? ಇದು ಆಶ್ಚರ್ಯಲ್ಲೇನು ಅಂತ ಕೇಳ್ತಾನ. ನಿತ್ಯಾನಿತ್ಯ ವಿವೇಕಿನಃ ಆಶ್ಚರ್ಯಂ ಮೋಕ್ಷ ಕಾಮಸ್ಯ ಮೋಕ್ಷಾದೇವ ವಿಭೀಷಿಕ. ಸಾರಾಂಶ: ಇಹಪರದ ಭೋಗಗಳ ಬಗ್ಗೆ ವೈರಾಗ್ಯವುಳ್ಳ ಹಾಗೂ ಶಾಶ್ವತ ಆತ್ಮನ ಜ್ಞಾನ ಪಡೆದ ಮೋಕ್ಷೇಚ್ಛುವೆ ಕಾಮ ಲೋಭ ವಶನಾಗಿ ನಿರ್ವಿಷಯ ಪರಮಾನಂದ ರೂಪಿ ಮೋಕ್ಷ ಸ್ಥಿತಿಗೆ ಭಯ ಪಡುತ್ತಿರುವುದು ಎಂತ ಆಶ್ಚರ್ಯವೆನ್ನಬೇಕು. ನೀನ್ ಮತ್ ಹೊಳ್ಳತ್ರನ ಮ್ಯಾಗ ಅದ್ರ ಮ್ಯಾಗ ಮೋಹ ಲೋಭಗಳಲ್ಲಿ ಇಟ್ಟಿಯಲ್ಲ, ಅಂದ್ರ ಅವನಿಗೆ ಏನ್ ತಗತ್ತದ, ಇಟ್ಟಂಗ ಅನ್ಸಕತ್ತದ ಜನಕನಿಗೆ. ಅಷ್ಟವಕ್ರಿಗೆ ಅನ್ಸಕತ್ತದ. ಮುಂದೆ ಉತ್ತರ ಹೇಳ್ತಾನ ನೋಡು. ಧೀರಸ್ತು ಭೋಜ್ಯಮಾನೋ ಅಪಿ ಪೀಡ್ಯಮಾನೋ ಅಪಿ ಸರ್ವದಾ ಆತ್ಮಾನಂ ಕೇವಲಂ ಪಶ್ಯನ್ ತುಷ್ಯತಿ ನ ಕುಪ್ಯತಿ. ವೀರನಾದ ನಿಜ ಜ್ಞಾನಿಯು ಮಾತ್ರ ಸುಖ ಭೋಗದಲ್ಲಿ ಹಾಗೂ ದುಃಖಾನುಭವದಲ್ಲಿ ಯಾವಾಗಲೂ ಆತ್ಮ ಸ್ವರೂಪದ ಕಡೆಗೆ ಲಕ್ಷ್ಯವಿರಿಸಿ ಸುಖದಿಂದ ಹರ್ಷ ಹಾಗೂ ದುಃಖದಿಂದ ಶೋಭೆ ಹೊಂದುವುದಿಲ್ಲ. ವೀರನಾದಂಥವ, ಶೂರನಾದಂಥವ, ಆತ್ಮಜ್ಞಾನಿ ಅಂತವ, ದಾರ್ಶನಿಕ ಸುಖ ಬರಲಿ ದುಃಖ ಬರಲಿ, ಮಾನ ಆಗ್ಲಿ ಅಪಮಾನ ಆಗ್ಲಿ ಎಂದೂ ಆತ ವಿಚಲಿತನಾಗುವುದಿಲ್ಲ. ನೀನು ಏನಾದ್ರೆ ಸ್ವಲ್ಪ ಪ್ರಸಂಗದಲ್ಲಿ ಅನುಕೂಲ ಪರಿಸ್ಥಿತಿ ಆಯ್ತಪ್ಪ ಅಂದ್ರ ನಿನ್ನ ಸುಖದ ಭಾವನೆ ವ್ಯಕ್ತಪಡ್ಸಕತ್ತಿದಿ, ಪ್ರತಿಕೂಲ ಆಯ್ತಪ್ಪ ಅಂದ್ರೆ ದುಃಖದ ಭಾವನೆ ವ್ಯಕ್ತಪಡ್ಸಕತ್ತಿದಿ. ಆತ್ಮಜ್ಞಾನಿ ಆದವನಿಗೆ ಏನು ಆಗದಿಲ್ಲ, ಮುಂದಿನಲ್ಲಿ ವ್ಯಕ್ತದಾಗಿ ತೋರ್ಲಕತ್ತದ ಅಂದ್ಬಿಡಕ್ಕೆ ಇಲ್ಲಿ ಹೆಂಗ ಅಂತ ನಾವು ಓದು. ಕ್ಲಿಷ್ಟಮಾನಂ ಶರೀರಂ ಸ್ವಂ ಪಶ್ಯತ್ ಅನ್ಯ ಶರೀರವತ್ ಸಂಸ್ಥವೇ ಚಾಪಿ ನಿಂದಾಯಾಂ ಕಥಂ ಶುಭ್ಬೇನ್ ಮಹಾಶಯಃ. ಯಾವ ಮಹಾತ್ಮನು ವ್ಯವಹರಿಸುತ್ತಿರುವ ತನ್ನ ದೇಹವನ್ನು ಬೇರೆಯೊಬ್ಬನ ದೇಹದಂತೆ ನೋಡುವನೋ ಅವನು ಸ್ತುತಿ ಇಲ್ಲವೇ ನಿಂದೆಯಿಂದ ಹಿಗ್ಗು ತಗ್ಗುವುದಾದರೂ ಹೇಗೆ? ಆತ್ಮಜ್ಞಾನಿ ಪುರುಷ ಆತ್ಮ ಸ್ವರೂಪದಲ್ಲಿ ನೆಲೆನಿರ್ತಕ್ಕಂಥ ಒಬ್ಬ ದಾರ್ಶನಿಕ ಪರರ ದೇಹವನ್ನು ನಾನು ಹೆಂಗ ನೋಡ್ತೀನಲ್ಲ ಹಂಗ ತನ್ನ ದೇಹ ನೋಡ್ಬೋತಿರ್ತಾನೆ. ತನ್ನ ದೇಹದ ಸ್ತುತಿ ನಿಂದೆಗಳು ಮತ್ತೊಬ್ಬರ ದೇಹದ ಸ್ತುತಿ ನಿಂದೆಗಳು ನಾವ್ ಹೆಂಗ್ ನೋಡ್ತೇವಲ್ಲ, ಈಗ ನಿಮ್ಗೆ ಯಾರು ಬೈದ್ರು ಹೊಗಳಿದ್ರು ಸ್ತುತಿ ನಿಂದೆ ಅದನ್ನ ಹೆಂಗ ಸಾಕ್ಷಿ ರೂಪದಿಂದ ನೋಡ್ತೀನಲ್ಲ ಹಂಗವ ತಂದು ತನಗೆ ನೋಡ್ತಿರ್ತಾನ. ಮತ್ತ ನೀನು ಹೊಗಳಿಕೆ ತಗಳಿಕೆ ಹಿಗ್ಗುದು ಕುಗ್ಗುದು ನಡೆದದಲ್ಲ, ಹೆಂಗಿದು? ಏನ್ ಆಶ್ಚರ್ಯ ಅದ ಇದು? ಮಾಯಾಮಿತ್ರಮಿದಂ ವಿಶ್ವಂ ಪಶ್ಯನ್ ವಿಗತ ಕೌತುಕಃ ಅಪಿ ಸನ್ನಿಹಿತೆ ವೃತ್ಯೌ ಅಷ್ಟೇ ಏಕೆ ಜಗತ್ತಲ್ಲಿ ಮಾಯಿತವೆಂದು ತಿಳಿದು ಅದರ ಬಗ್ಗೆ ಉತ್ಸುಕತೆ ಎಳೆದ ಧೈರ್ಯಶಾಲಿಯು ಮರಣ ಎದುರಾದರೂ ಏಕೆ ಎಂದು ಮಾತಿನ ದೃಷ್ಟಿ ನೋಡಿದ್ರ ನೀನು ಮರಣಕ್ಕೆ ಅಂದಕಟ್ಟೇನು ಅಂತ ಅನ್ಸಕತ್ತದ. ಪುರುಷ ಸಾವಿಗೆ ಸಾವನ್ನು ಕೊಟ್ಟಿರ್ತಾನ. ಆತ್ಮದರ್ಶನ ಆಯ್ತು ಅಂತ ಕೇಳಿದ್ರೆ ಸಾವಿಗೆ ಸಾವು ಬತ್ತು. ಸಾವಿಗೆ ಸಾವನ್ನು ಕೊಟ್ಟಂತವ ಮತ್ತೆ ನೀನು ನೋಡಿದ್ರೆ ಯಾವ ಗೊತ್ತೇನ ಮಾತಾಡ್ಬೇಕಂತಂದ್ರ ನೀನು ಸಾವಿಗೆ ಹೆದರಕತ್ತೇನು ಅಂತ ಅನ್ಸಕತ್ತದ. ಸಾವದ ಭಯ ನಿನಗದೇನೋ ಅಂತ ಕೇಳ್ತದ. ಇದು ಆತ್ಮಜ್ಞಾನಿ ಸಾವಿನ ಭಯ ಇರಂಗಿಲ್ಲ. ನಿಸ್ಪೃಹಂ ಮಾನಸಂ ಯಶ್ಯ ನೈರಾಶ್ಯ ಅಪಿ ಮಹಾತ್ಮನಃ ತಸ್ಯ ಆತ್ಮಜ್ಞಾನ ತೃಪ್ತಸ್ಯ ತುಲನಾ ಕೇನ ಜಾಯತೆ. ಯಾರ ಮನವು ಆಶೆಯಂತೆಯೇ ನಿರಾಶೆಯಲ್ಲಿಯೂ ಸಹ ಇಚ್ಛೆ ಎಳೆಯದಿದೆಯೋ ಅಂತಹ ಜ್ಞಾನ ಸಂತುಷ್ಟ ಮಹಿಮನನ್ನು ಯಾವನೊಡನೆ ಹೋಲಿಸಲು ಸಾಧ್ಯವು? ಆತ್ಮಜ್ಞಾನಿಯಾದಂತ ಪುರುಷನಲ್ಲಿ ಇಚ್ಛೆ ಇಲ್ಲ, ಅನಿಷ್ಟ ಇಲ್ಲ, ಇಷ್ಟ ಅನಿಷ್ಟಗಳಿಲ್ಲ, ಲಾಭ ಹಾನಿಗಳಿಲ್ಲ. ಬಂದಿದ್ದು ಏನ್ ಬರ್ತದ ಅದು ಪ್ರಾಪ್ತಿ ಮಾಡ್ಕೊತಾನೆ, ಬರ್ಲಾರ್ದೆ ಇರೋದಕ್ಕೆ ಅದಕ್ಕೆ ನಿರಾಶೆ ಇರಲ್ಲ ಅವನ ಕಡೆ. ಅಂತವ್ರು ಯಾವ್ದ್ರ ಜೊತೆ ಸಾಧ್ಯ ಮಾಡಕ್ಕಾಗಿಲ್ಲ. ನಿನ್ನ ವಿಚಾರ ನೋಡಿದ್ರೆ ನನಗ ಅದ್ಭುತ ಅನ್ಸಕತ್ತಾವ. ಇನ್ನೊಂದೆರಡು ಶ್ಲೋಕ. ಸ್ವಭಾವ ದೇವ ಜಾನಾನು ದೃಶ್ಯಂ ಏತನ್ ಕಿಂಚನ್ ಇದಂ ಗ್ರಾಹ್ಯಂ ಇದಂ ತ್ಯಾಜ್ಯಂ ಸ ಕಿಂ ಪಶ್ಯತಿ ಧೀರದಿಹಿ.
ಈ ಕಾಣಿಸುವುದೆಲ್ಲವೂ ಗೊಳ್ಳು ಎಂದು ಸಹಜವಾಗಿ ತಿಳಿದಿರುವ ಜ್ಞಾನಿಯು ಅದರಲ್ಲಿ ಕೆಲವೊಂದು ತಕ್ಕೊಳ್ಳಬೇಕು, ಕೆಲವೊಂದನ್ನು ಒಗೆಯಬೇಕು ಎಂದು ಹೇಗೆ ಬಗೆಯುವನು? ಈ ಜಗತ್ತೇ ಸುಳ್ಳದ ಅಂತ ಹೇಳಿದಿ, ನಾನು ಹೇಳಿನಿ. ಮತ್ತೆ ನಿನ್ನ ಪ್ರಶ್ನೆ ಇತ್ತು, ಜನಕರ ಪ್ರಶ್ನೆ ಏನಿತ್ತು? ಅದು ಸುಳ್ಳು, ಅದು ಕರೆನು ಇದು ಕರೆನು ಕೇಳಿದ್ದ ನಾವು ಕನಸ. ಒಂದು ನೀವು ಹತ್ರ ಹೇಳಿನಿ, ಅದು ಸುಳ್ಳದ ಇದು ಸುಳ್ಳದ ಅಂತ ಹೇಳಿ. ಜಗತ್ತು ಸುಳ್ಳನ್ನು ಬಳಕಿದ್ರಾಗೆ ಸುಳ್ಳಿದ್ರೊಳಗೆ ಒಂದು ತಗೋಬೇಕು ಅಥವಾ ಒಂದು ಬಿಡಬೇಕು ಭಾವ ಅದ. ಸುಳ್ಳೇ ಅದ. ಅದ್ರಾಗ ಏನ್ ತಗೋತೀರ ಸುಳ್ಳೇ ಅದ, ಏನ್ ಬಿಡ್ತೀರ ಸುಳ್ಳೇ ಅದ. ಕನಸನಾಗಿ ಬಿದ್ದದ ಬಳಕೆ ಎಷ್ಟನಾದ ಬಳಕೆ ಅಲ್ಲಿ ನಾ ರಾಜ ಇದ್ದೆ ನಾ ತ್ಯಾಗ ಮಾಡೀನಿ ಅಂದ್ರೆ ಹೆಂಗ್ ಸಾಧ್ಯ? ಕನಸಿನಾಗ ಕನಸು ಬಿದ್ದದ ಅಲ್ಲಿ ರಾಜ ಆಗಿದ್ದ, ಒಬ್ಬ ಶ್ರೀಮಂತ ಆಗಿದ್ದ, ಮಂತ್ರಿ ಆಗಿದ್ದ. ಏನಾಗಿಲ್ರಿ ಕನಸಿನಾಗ ಮಂತ್ರಿ ಆಗಿದ್ದ, ರಾಜ ಕೊಡ್ಬೇಕು ಮುಂದೆ ಅದು ರಾಜನ ತಾನೇ ಹೋಗಿರ್ತಲ್ಲ, ಅದು ಬಿಡಿ ಪ್ರಶ್ನೆ ಇಲ್ಲ. ಹಾಗೆ ಸುಳ್ಳಾದ ಮೂಲಕ ಏನ್ ಬಿಡ್ಬೇಕಾಗ್ಯದ ಏನ್ ಹಿಡ್ಬೇಕಾಗಿದೆ ನನಗ, ಅದನ್ನ ನೀನ್ ನೋಡಿದ್ರೆ ಹಿಡ್ದಂಗ ಬಿಡ್ದಂಗ ನೋಡಿದ್ರ ನೀ ಹೆಂಗ ಆಗ್ತದೆ? ಅಂತಸ್ತ್ಯಕ್ತ ಕಷಾಯಸ್ಯ ನಿರ್ದ್ವಂದ್ವಸ್ಯ ನಿರಾಶೀಹ ಯದೃಚ್ಛಯಾಗತೋ ಭೋಗೋ ನ ದುಃಖಾಯ ನ ತುಷ್ಟಯೇ. ಒಳಗಿನ ಸೂಕ್ಷ್ಮ ವಾಸನೆಯನ್ನು ಕಳೆದವನು, ಸ್ತುತಿಯಿಂದಾಗಿ ದ್ವಂದ್ವರಹಿತನು, ಆಶೆಯಿಲ್ಲದನು, ಸಂತೋಷ ಯಾವುದಕ್ಕೂ ಕಾರಣವಾಗುವುದಿಲ್ಲ, ಇಲ್ಲವೇ ಸಂತೋಷ ಯಾವುದಕ್ಕೂ ಕಾರಣವಾಗುವುದು. ಬೀಜ ತರ ಆದಂತ ಇಚ್ಛೆ ಏನು ಹೋಯ್ತದೆ, ಹಗ್ಗದ ಹಾಗ ಸುಟ್ಟು ಹಕ್ಕಿ ಹಂಗ ಇರ್ತಾನ. ನೋಡಕ್ಕೆ ಮಾತ್ರ ಹಕ್ಕಿ ಕಾಣ್ತದ, ಅದ್ರ ಪೂರ್ವದ ಕಾಳ ನಿಮ್ಗೆ ನೋಡಕ್ಕೆ ಅನಿಸ್ತದ ಅದು. ಅದರದು ಹೆಂಗ ಭೂಮಿ ಒಳಗೆ ಹೋಗದ ಅದು ಹೆಂಗದು ಉತ್ಪತ್ತಿ ಸಾಮರ್ಥ್ಯವನ್ನ ಕಳ್ಕೊಂಡಿರ್ತದಲ್ಲ, ಹಂಗೆ ಜ್ಞಾನಿ ಇರ್ತಾನ. ಇಷ್ಟು ಪ್ರಶ್ನೆ ಆಯ್ತು ಜನಕನದು, ಅಷ್ಟಾವಕ್ರಂದು. ಅವಾಗ ಪರಮ ಜ್ಞಾನ ಸ್ಥಿತಿ ಪಡೆದಂತಹ ಜನಕ ಉತ್ತರ ಹೇಳ್ತಾನೆ, ಗುರುಗಳ ನೀವು ಹೇಳುವುದೆಲ್ಲ ಬರಾಬರಿ ಅದ. ನಿಮ್ಮ ದೃಷ್ಟಿಗೆ ನಾನು ಎಲ್ಲವನ್ನ ಮಾಡದಂತ ಕಾಣಕತ್ತೀನಿ. ದೇಹ ಎಲ್ಲ ಲೌಕಿಕ ದೃಷ್ಟಿಯಿಂದ ನಾನು ಬೇಕು ಅಂತೀನಿ, ಬೇಡ ಅಂತೀನಿ, ಮೃಷ್ಟಾನ ಊಟ ಅಂತೀನಿ, ಅರಮನೆ ವೈಭವ ಅಂತೀನಿ, ಮಡದಿ ಮಕ್ಕಳು ಅಂತೀನಿ, ರಾಜಭಾರ ಅಂತೀನಿ, ಬೇಕು ಬೇಡ ಅಂತೀನಿ. ಆದ್ರೆ ವಾಸ್ತವದಲ್ಲಿ ನನ್ನೊಳಗೆ ಅದು ಯಾವ ಭಾವನೆಗಳು ಇಲ್ಲ. ನನ್ನ ಹತ್ರ ಯಾರು ಹೆಂಗ ಬರ್ತಾರಲ್ಲ ಅವ್ರನ್ನ ನಾನು ವರ್ತನೆ ಮಾಡ್ತೀನಿ. ನನ್ನ ಹತ್ರ ಹೆಂಡತಿ ಬಂದ್ರೆ ಗಂಡ ಆಗ್ತೀನಿ, ನನ್ನ ಹತ್ರ ಮಗ ಬಂದ್ರೆ ಆಗ್ತೀನಿ, ನನ್ನ ಹತ್ರ ಮಂತ್ರಿ ಬಂದ್ರೆ ರಾಜ ಆಗ್ತೀನಿ, ನನ್ನ ಹತ್ರ ಸೇವಕ ಬಂದಂತಂದ್ರೆ ರಾಜ ಆಗ್ತೀನಿ, ನನ್ನ ಹತ್ರ ಗೆಳೆಯ ಬಂದ್ರೆ ಮಿತ್ರ ಆಗ್ತೀನಿ, ನನ್ನ ಹತ್ರ ನೀವು ಬಂದ್ರೆ ಶಿಷ್ಯ ಆಗ್ತೀನಿ. ಹೆಂಗ ಸ್ವಚ್ಛ ಕನ್ನಡ ಇದ್ದಂಗ, ಸ್ವಚ್ಛ ಕನ್ನಡ ಇದ್ದಂಗ ನನ್ನಲ್ಲಿ ಯಾವೂ ಇಲ್ಲ. ಒಂದು ಗಿಳಿ ಇತ್ತು, ಯಾರೋ ಕೃಷ್ಣ ಅಂತ ಕರೀತಿದ್ರು, ಯಾರೋ ಭರತ ಅಂತ ಕರೀತಿದ್ರು, ಲಕ್ಷ್ಮಣ ಅಂತ ಕರೀತಿದ್ರು. ಯಾರ್ಯಾರು ಹೆಂಗ್ ಬದರ್ತಾರಲ್ಲ ಹಂಗೆಲ್ಲರಿಗೂ ಪ್ರೇಮ ಮಾಡ್ತಿತ್ತು. ಬರ್ತಿತ್ತೆ, ಅಂದ್ರೂ ಬರ್ತಿತ್ತು, ಭರತ ಅಂದ್ರೂ ಕರೆದ್ರೆ ಬರ್ತಿತ್ತೆ. ಏನೋ ಒಂದ್ ದಿವಸ ಅದು ಗಿಡದ ಪಂಚರದ ತಪ್ಸ್ಕೊಂಡು ಗಿಡದಾಗ ಕೂತು ಮನಿ ಯಜಮಾಂತಿ ಬಂದ ಏರಮ್ಮ ಬಾರೋ ಅಂತಂದ್ರೆ ಬರ್ಲಿಲ್ಲ, ಮಾತಾಡ್ಲಿಲ್ಲ. ಯಜಮಾನ ಬಂದ ಏ ಲಕ್ಷ್ಮಣ ಬಾರೋ ಅಂದ್ರೆ ಅವಾಗೂ ಬರ್ಲಿಲ್ಲ. ಮಕ್ಕಳು ಬಂದು ಕೃಷ್ಣ ಬಾರೋ ಕೃಷ್ಣ ಅವಾಗ ಹೇಳ್ತು, ನೀವು ಕರೆದಂತ ರಾಮ ನಾ ಅಲ್ಲ, ನೀವು ಕರೆದಂತ ಕೃಷ್ಣ ನಾ ಅಲ್ಲ, ನೀವು ಕರೆದಂತ ಲಕ್ಷ್ಮಣ ಅಲ್ಲ, ನೀವು ಯಾರ್ಯಾರು ಹೆಂಗ ಕರೆದಿರಿ ಆ ಟೈಮ್ದಾಗ ನಾ ಎಲ್ಲರಿಗೂ ನಿಮ್ ಮಂಗಗೆ ಆದ್ರೂ ನಾ ಉತ್ತರ ಕೊಟ್ಟಿದ್ದೀನಿ. ರಾಮ ಅಂತ ಕರೆದ್ರೆ ಹೂ ಅಂದಿನಿ, ಅವಾಗ ನೀವು ಪ್ರೀತಿ ತೋರ್ಸಿನಿ. ನೀವು ಕರೆದಂತ ರಾಮನ ಅಲ್ಲ, ನೀವು ಕರೆದಂತ ಲಕ್ಷ್ಮಣ ಅಲ್ಲ, ನೀವು ಕರೆದಂತ ಕೃಷ್ಣನ ಅಲ್ಲ, ನಾವೊಂದು ಗಿಳಿ ಅದೀನಿ ಅಂತ ಹೇಳಿ ಹಾರಿ ಹೋಗ್ಬಿಡ್ತು. ಜನಕ ಹೇಳ್ದ, ಹಂಗ ನನಗೆ ಯಾರ್ಯಾರು ಹೆಂಗ್ ಕರ್ತಾರಲ್ಲ ಅವ್ರವ್ರ ಭಾವದಂಗ ಅವ್ರವ್ರಿಗೆ ನಾನು ಪ್ರೀತಿ ಕೊಡ್ಬೇಕಾಗ್ಯದ. ಹೆಂಡತಿ ಬಂದು ಅಂತಂದ್ರೆ ಗಂಡನ ಪ್ರೇಮ ಕೊಡ್ಬೇಕಾಗ್ಯದ. ಆದ ನಂದು ಪ್ರೇಮ ನಿಜವಾದ ಪ್ರೇಮ ಅಲ್ಲ, ಅದು ನಂದು ಕೃತ್ರಿಮ ಪ್ರೇಮ ಅದ. ಮಂತ್ರಿ ಬಂದ ಹಣದ ಬಗ್ಗೆ ಹೇಳ್ದ, ನಮಗಿಷ್ಟು ಲಾಭ ಆಯ್ತು, ಹೌದಪ್ಪ ಇನ್ನೂ ಲಾಭ ಆಗ್ಬೇಕಂತೀನಿ ನಾನು. ಯಾಕಂದ್ರೆ ಅವನಿಗೆ ಸಂತೃಪ್ತಿ ಪಡಿಸೋ ಸಲುವಂತ ಹೊರತಾಗಿ ನಂದು ಕೃತ್ರಿಮ ಲೋಭದ, ಕೃತ್ರಿಮ ಮೋಹದ, ಕೃತ್ರಿಮ ಕಾಮದ, ಕೃತ್ರಿಮ ವೈಭವದ ಏನೆಲ್ಲ ಆಗಲ್ಲ ಅದು ಕೃತ್ರಿಮವಾಗಿರ್ತಕ್ಕಂಥದ ಹೊರತಾಗಿ ವಾಸ್ತವವಾಗಿ ನನ್ನೊಳಗ ಯಾವುದು ಏನು ಇಲ್ಲ.
ಏನಿಲ್ಲ. ಭೇದ ಅಜ್ಞಾನಿಗಳಿಗೆ ಯಾಕೆ ಕಾಣುತ್ತದ? ಸತ್ಯದ ಅನುಭೂತಿ ಆಗಲಾರ್ದಕ್ಕ. ಇಲ್ಲಿ ಹೇಳದ ಒಬ್ಬ ಶ್ರೀಮಂತ ಇದ್ದ, ಬಂಗಾರದ್ದು ಗಣಪತಿ ಮಾಡಿಸಿದ. ಒಂದು ಅವನ ಪೂಜೆ ಹೇಳಿದ, ಅಲ್ಲೋ ಮಾಡಿಸಿದೆ ಬಂಗಾರದ್ದು, ಇಲ್ಲಿ ಒಂದು ಬಂಗಾರದ ಮಾಡ್ತಿಲ್ಲ, ಅದನ್ನು ಮಾಡ್ತದ, ಅದನ್ನು ಒಂದು ಪರಿದೆ. ಏನೋ ಕಾರಣಾಂತರದಿಂದ ಪರಿಸ್ಥಿತಿ ಬದಲಾಯಿತು. ಗಣಪತಿ ಮತ್ತು ಇಲಿ ಬಂಗಾರ ಪಡಿಬಹುದು. ಅದಕ್ಕೆ ನೋಡ್ದ ಗಣಪತಿ ಕಾಟದಾಗ ಹಾಕ್ದ, ಒಂದು ತೊಲೆ ಇತ್ತು, ಅವಂದ ಇದಕ್ಕೊಂದು ಲಕ್ಷರಿ ಅಂತ. ಇದೊಂದು ನೋಡ್ರಿ ಅಂತ ಇಲ್ಲಿ ಒಂದು ಪಟ್ಟ, ಅದನ್ನು ತೂಕ ಮಾಡ್ದ, ಅದನ್ನು ಒಂದು ತೊಲೆ ಇತ್ತು, ಇದಕ್ಕೂ ಒಂದು ಲಕ್ಷರಿ ಅಂದವ. ಅಂತ ತೋಡ್ ಬಂದವ, ಏನ್ ಗುಡ್ಗಿದ ಐತಿಲ್ಲ, ದೇವರಿಗೆ ಇಲಿಗಿ ಎಷ್ಟು ಸಮ ಆಗುತ್ತ? ಅದು ಗಣಪತಿ ದೇವರದ ಮತ್ತೆ ಇಲಿ ಅದ, ಅದನ್ನ ಅಡ್ಡುಕೊಂಡಿದ್ದ ಲೆಕ್ಕ ಮಾಡಕ್ ಬರ್ತದಲ್ಲ. ನೀವು ಪಕ್ಕ ಶಾಣೆ ಇಲ್ಲಿ ತಾಯಿ ಕಡೆ ಅಲ್ಲ, ಆ ಶಾಣೆ ಇದ್ದಾವ ಶಾಣೆ ಆಗ್ಬಾರ್ದ್ರಿ. ದೊಡ್ಡಾಗಿರ್ಬೇಕು, ದೊಡ್ಡಾಗಿರ್ಬೇಕು. ಅವ ಅಂದ ಗೊತ್ತಾಯ್ತಾರ. ಯಾವಾಗ ಗಣಪತಿಗೆ ಇಲಿಗಿ ಅವ ಏನ್ ನೋಡ್ಯಾನ, ಅವನಿಗೆ ಗಣಪತಿ ಇಲಿ ಅದು, ಇವನಿಗೇನೋ ಬಂಗಾರ. ಮತ್ತ ಇಲಿ ಒಂದ್ ತೊಲಿ, 2 ತೊಲಿ ತಪ್ಪ ಅದಕ್ಕೆ 2 ಲಕ್ಷ ಮಾಡ್ತಿದ್ದವ. ಯಾರ ಲೆಕ್ಕಕ್ಕ? ಬಂಗಾರ ಲೆಕ್ಕಕ್ಕ. ಅವನ ಲೆಕ್ಕಕ್ಕೆ ಹಾಕಲ್ಲ, ಅದು ಗಣಪತಿ ತೋಳದು ದೇವರ, ಅದಕ್ಕೆ ಕಿಮ್ಮತ್ ಹೆಚ್ಚಾಗಬೇಕು ನಾವ್ ಲೆಕ್ಕ. ಇಲಿ ಇದು ಕೆಳಮಟ್ಟದ್ದು ಗಣಪತಿ ವಾಹನ ಇದು, ಅದಕ್ಕೆ ಕಡಿಮೆ ಆಗ್ಬೇಕನ್ನ. ಅವನ್ ಹದಿಂಗ ಹೋಗ್ಬೇಕಲ್ಲ, ಬರಿ ತಪ್ಪ, ನಮ್ದೇ ಲೆಕ್ಕ ತಪ್ಪದ, ಬರ್ರಿ ನಮ್ದೇ ಲೆಕ್ಕ ತಪ್ಪದ. ಏನಾಯ್ತು? ಇನ್ನೊಂದು ಕಾಟ ಮಾಡ್ತೀನಿ, ಇನ್ನೊಂದು ಕಾಟ ಮಾಡ್ದ. ಓ ನಮ್ದೇ ಫರಕ್ ಆಗ್ಯದ್ರಿ, ಹೋಗಿ 2 ಕೊಡ ಹೇಳಿದವ, 2 ಲಕ್ಷ ಹೇಳ್ತದ್ರಿ. ಇದು ಗಣಪತಿಗೆ 1.5 ಲಕ್ಷ ರೀ, ಇಲ್ಲಿಗೆ 50,000. ಇದು ಲೆಕ್ಕ ಬರೋಬರ, ಇದು ಬರೋಬರ ಲೆಕ್ಕ. ಮತ್ತ ಅಲ್ಲ ಗಣಪತಿ ಈಗ 2 ರೇಟ್ ಒಂದೇ ಮಾಡ್ತೇಪ್ಪ ಅಂತಂದ್ರೆ ನೀ ಶಾಣೆ ಹೆಂಗ ಮಾಡ್ತಾನ? ಯಾಕವ ಹಂಗ ರೇಟ್ ಮಾಡಕತ್ತಾನ ಅಂತ ಕೇಳಿದ್ರೆ, ಮ್ಯಾಗಿಂದ ನೋಡ್ಯಾನವ. ನಾಮ ರೂಪ ಮಾಡಿದ್ದಕ್ಕೆ ಶ್ರೇಷ್ಠತೆ ಕನಿಷ್ಠತೆ ಮಾಡಕತ್ತದ. ಒಳಗಿನ ಹಾಗೂ ಒಳಗಿನ ಶುದ್ಧ ಚೈತನ್ಯ ನೋಡಿದ್ರ ಅಲ್ಲಿ ಒಂದೇ ಇರೋದು ಆತ್ಮ ಸ್ವರೂಪ. ಅವಾಗ ಈಗ ಒಂದು ಪಣತಿ ಮಣ್ಣಿಂದದ, ಇನ್ನೊಂದು ಕಬ್ಬಿಣದದ, ಇನ್ನೊಂದು ಬೆಳ್ಳಿದದ, ಇನ್ನೊಂದು ಬಂಗಾರದದ. ಅದ್ರೊಳಗೆ ಎಳ್ಳಿನೂ ಬೇರೆ ಬೇರೆ ಹಾಕಿದೆವು. ಒಂದು ಪಣತಿ ಒಳಗ ಶೇಂಗಾ ಎಣ್ಣೆ ಹಾಕಿದೆವು, ಒಂದರಾಗ ಕುಸುಬಿ ಎಣ್ಣೆ ಹಾಕಿದೆವು, ಒಂದರಾಗ ಮತ್ತೆ ಯಾವುದೋ ಎಣ್ಣೆ ಹಾಕಿದೆವು. ಆ ಪ್ರತಿಯೊಂದರ ಒಳಗೂ ಬತ್ತಿನೂ ಬೇರೆ ಬೇರೆ ಹಾಕಿರ ಅನ್ಕೊಳ್ಳೋ ನೀವು. ಒಂದು ಫಾರ್ಮ್ ಹತ್ತಿದ ಹಾಕಿರಿ, ಒಂದು ಜವನ ಹತ್ತಿದ ಹಾಕಿರಿ. ಹಿಂಗ ಜ್ಯೋತಿ ಬೆಳಗಿಸ್ಬಿಟ್ರಿ, ಬೆಳಕು ಬರಕತ್ತ. ಪಣತಿ ಬೇರೆ ಅದ, ಒಳಗೆ ಎಣ್ಣೆ ಬೇರೆ ಅದ, ಬತ್ತಿನ ಬೇರೆ ಅದ, ಆದ್ರೆ ಬೆಳಕ ಯಾವ ಜ್ಯೋತಿ ಯಾವ ಪಣತಿ ಒಳಗೆ ಏನದಲ್ಲ, ಎಣ್ಣೆ ಬೇರೆ ಇದ್ರು ಪಣತಿ ಬೇರೆ ಇದ್ರು, ಆದ್ರೆ ಬೆಳಕು ಒಂದೇ ಅದಲ್ಲ. ಪಣತಿ ದೃಷ್ಟಿಯಿಂದ, ಎಣ್ಣೆ ದೃಷ್ಟಿಯಿಂದ, ಬತ್ತಿ ದೃಷ್ಟಿಯಿಂದ ನೋಡಿದ್ರೆ ಭಿನ್ನ ಭಿನ್ನದ, ಶ್ರೇಷ್ಠತೆ ಕನಿಷ್ಠದ. ಆದ್ರೆ ಬೆಳಕಿನ ದೃಷ್ಟಿಯಿಂದ ನೋಡಿದ್ರೆ ಅಂತಂದ್ರೆ ಅಲ್ಲಿ ಭಿನ್ನ ಇಲ್ಲಲ್ಲ. ಹಾಗೆ ಈ ದೇಹ ಅಂತಕ್ಕಂಥ ಪಣತಿ, ಬುದ್ಧಿ ಅಂತಕ್ಕಂಥ ಎಣ್ಣೆ, ಮನಸ್ಸು ಅಂತಕ್ಕಂಥ ಬತ್ತಿ ಎಲ್ಲ ಭಿನ್ನದವ. ಆದ್ರೆ ಏನು ಬೆಳಗ್ತದಲ್ಲ ಒಳಗೊಂದು ಜ್ಯೋತಿ, ಆ ಜ್ಯೋತಿ ಏನದ ಅಂತ ಕೇಳಿದ್ರೆ ಅದು ಏಕದ ಏಕದ ಏಕದ. ಯಾವ ಜ್ಯೋತಿ ಕನಿಷ್ಠ ಅಲ್ಲ, ಬಂಗಾರ ಪಣತಿ ಒಳಗೆ ಬೆಳಗತಕ್ಕಲ್ಲ, ಅದೇನು ಶ್ರೇಷ್ಠ ಅಲ್ಲ. ಮಣ್ಣಿನೊಳಗೆ ಬೆಳತಕ್ಕಂಥದ್ದು ಅದು ಕನಿಷ್ಠ ಅಲ್ಲ. ಹಂಗ ಸಕಲ ಜೀವರಾಶಿಗಳಿರ್ತಕ್ಕಂಥ ಪರಮಾತ್ಮ ಶ್ರೇಷ್ಠ ಕನಿಷ್ಠ ಇಲ್ಲ. ನಾವು ಮ್ಯಾಗಿಂದ ನೋಡೋದ್ರಿಂದ ನಮ್ಗೆ ಶ್ರೇಷ್ಠತೆ ಕನಿಷ್ಠತೆ ಬಂದದ ಹೊರತಾಗಿ ಒಳಗ ಬೆಳಕು ನೋಡೋ ದೃಷ್ಟಿ ಬಂತು ಅಂತ ಕೇಳಿದ್ರೆ ಎಲ್ಲವೂ ಸಮಾದ. ಇದು ನಾನು ಕಂಡಿನಿ ಗುರುಗಳೇ ಅಂದವ.
ಮ್ಯಾಗ ವ್ಯಾವಹಾರಿಕವಾಗಿ ಅದು ಮಣ್ಣ, ಇದು ಬಂಗಾರ ಅಲ್ಲ. ಇಲ್ಲ, ವ್ಯಾವಹಾರಿಕವಾಗಿ ನೀವು ಬಂಗಾರ ಮಾಡ ಒಂದೇ ಮಾಡ್ತೀರಿ. ಮಣ್ಣಿಂದ ಮಣ್ಣಿಗಿಡಬೇಕು, ಬಂಗಾರದ ಬಂಗಾರ ಬೇಕು. ನಿಜಗುಂಡ್ರು ಹೇಳಿದಾರ, ಬಳಸದಿರ ಅದ್ವೈತವನ್ನು ಮಾಯಿದಳು. ವ್ಯವಹಾರಕ್ಕಾಗಿ ಬಂಗಾರ ಬಂಗಾರ ಇರಬೇಕು, ಬೆಳ್ಳಿ ಬೆಳ್ಳಿ ಇರಬೇಕು. ಮತ್ತೆ ಇವ ಬಂಗಾರಕ್ಕೆ ಬಂಗಾರ ಅಂದಾಗ ಬಂಗಾರ ಮೇಲೆ ಮೋಹದಂಗೈತೆ ಅಂತ ನೀವು ತಿಳ್ಕೊಂಡ್ರಿ ಹಂಗ. ಇದಕ್ಕೆ ಬಂಗಾರ, ಇದಕ್ಕೆ ಮಣ್ಣಲ್ಲಿ ಕಾಣಕತ್ತದ ಅಂತ ಕೇಳಿದ್ರೆ ನನಗೆ ಬಂಗಾರ ಮೇಲೆ ಮೋಹ ತಿಳ್ಕೊಂಡಿರ್ಬೇಕು. ನನಗಿಲ್ಲ, ವ್ಯಾವಹಾರಿಕವಾಗಿ ಬಂಗಾರ ಅಂತಿನ ಹೊರತಾಗಿ ನಾನು ಅದರೊಳಗೆ ಬೆಳೆದಿರ್ತಕ್ಕಂಥ ಜ್ಯೋತಿಯನ್ನ ನೋಡೋಣ. ಬಂಗಾರ ವ್ಯಾವಹಾರಿಕವಾಗಿ ನೋಡೋಣ. ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಅಂತದ, ಇನ್ನೊಂದು ಪ್ರಾತಿಭಾತಿಕ ಸತ್ತ ಇಲ್ಲದು. ಈ ಜಗತ್ತು ಸತ್ಯದ, ದೇಹ ಸತ್ಯದ, ಎಲ್ಲ ವ್ಯವಹಾರ ಸತ್ಯದ ಅಂತ ತಿಳ್ಕೊತೀವಿ. ಇದು ವ್ಯಾವಹಾರಿಕ ಸತ್ಯ. ಇದು ನಾವು ಪ್ರಪಂಚದಾಗ ಇರ್ಬೇಕಾದ್ರೆ ಇದನ್ನ ಮಾಡ್ಲೇಬೇಕ್ರಿ. ಹೌದಾ? ಇದು ನಂದು ಮನಿ, ನನ್ನ ಹೆಂಡತಿ, ನನ್ನ ಮನಿ, ನಂದ ಅಂಗಡಿ, ನನ್ನ ವ್ಯವಹಾರ, ನನ್ನ ಉದ್ಯೋಗ, ನನ್ನ ಹೊಲ, ಇವೆಲ್ಲ ಆಗಬೇಕಾಗ್ತದೆ. ಅದಾದ ಬಳಿಕ ಪಾರಮಾರ್ಥಿಕ ಸತ್ಯದಲ್ಲ, ನಾನು ಬ್ರಹ್ಮ ಸ್ವರೂಪ. ವೃತ್ತಿ ಧರ್ಮ ಮತ್ತು ವ್ಯಕ್ತಿ ಧರ್ಮ ಅಂತ ಬರ್ತದೆ. ವೃತ್ತಿ ಧರ್ಮ ಏನು? ನಾ ಏನೇನ್ ಆಗೀನಿ, ನನಗೆ ಯಾರ್ಯಾರು ಹೆಂಗ್ ಬಂದು ಕರೆದಾರಲ್ಲ ಹಂಗಾಗೋದು ವೃತ್ತಿ ಧರ್ಮ. ಇದು ಗಂಡ ಆಗೋದು, ಹೆಂಡತಿ ಆಗೋದು, ಮಾಲಕ ಆಗೋದು, ನೌಕರ ಆಗೋದು, ಮಾಲಕ ಏನಂತಿರ್ಲ, ಇದು ವೃತ್ತಿ ಧರ್ಮ. ಇದು ಇನ್ನು ವ್ಯಕ್ತಿ ಧರ್ಮ ಯಾವುದು ನನಗೆ ಸಂಬಂಧ ಇಲ್ಲ, ನಾನು ಬ್ರಹ್ಮ ಸ್ವರೂಪ. ಇದು ವ್ಯಕ್ತಿ ಧರ್ಮ. ಇದು ಪಾರಮಾರ್ಥಿಕ ಸತ್ಯ. ಈ ವ್ಯಕ್ತಿ ಧರ್ಮವನ್ನ ನಿಭಾಯಿಸಿಕೊಂಡು ವೃತ್ತಿ ಧರ್ಮ ಮಾಡದೇವು ಅಂದ್ರೆ ಬಾಧೆ ಇಲ್ಲ. ಪಾರಮಾರ್ಥಿಕ ಸತ್ಯದ ಅರಿವು ಇಟ್ಟುಕೊಂಡು ವ್ಯಾವಹಾರಿಕ ಸತ್ಯವನ್ನು ಮಾಡದೇವು ಅಂತಂದ್ರೆ ಬಾಧೆ ಇಲ್ಲ. ವ್ಯಾವಹಾರಿಕ ಸತ್ಯವೇ ಸತ್ಯ ಅಂತ ನಮಗೆ ಪಾರಮಾರ್ಥಿಕ ಸತ್ಯವನ್ನು ಮಾಡ್ಕೊಂಡು ನಮ್ಗೆ ದುಃಖ ಆಗ್ತದೆ. ಗುರುಗಳೇ, ನಾನು ವ್ಯಾವಹಾರಿಕ ಸತ್ಯವನ್ನ ಕೇವಲ ವ್ಯವಹಾರ ಪುಸ್ತಕ ಮಾಡಿ ನಾನು ಪಾರಮಾರ್ಥಿಕ ಸತ್ಯದ ಅರಿವು ಇಟ್ಟುಕೊಂಡು ವ್ಯಾವಹಾರಿಕ ಸತ್ಯ ಮಾಡೋದ್ರಿಂದ ನನಗೆ ಬಾಧೆ ಇಲ್ಲ. ನಿಮಗೆ ಅನಿಸ್ತದಂಗ, ನಮ್ಮನೆಗೆ ಅನಿಸ್ತದ. ಆದ್ರೆ ನನ್ನಲ್ಲಿ ಪಾರಮಾರ್ಥಿಕ ಸತ್ಯ ಅಖಂಡವಾಗಿ ಇರುವುದರಿಂದ ನಾನು ಏನು ವ್ಯವಹಾರ ಮಾಡಿದ್ರು ಕೂಡ ನನಗೆ ಯಾವ ಬಾಧೆ ಇಲ್ಲ. ಉಂಡು ಉಪಾಸಿ ಬಳಸಿ ಬ್ರಹ್ಮಚಾರಿ. ಶ್ರೀಕೃಷ್ಣ ಪರಮಾತ್ಮ ಏನೆಲ್ಲ ಮಾಡಿದ್ರು ಅವ ಬ್ರಹ್ಮಚಾರಿ ಅಂತ ಬಟ್ಟ. ದುರ್ವಾಸ ಮುನಿ ಗಾಡಿಗಟ್ಟಲೆ ಮಾಡ್ತಿದ್ದ, ಗಾಡಿಗಟ್ಟಲೆ ಮಾಡ್ತಿದ್ದ, ಮತ್ತೆ ಉಪವಾಸ ಅಂತಿದ್ದ. ಹುಟ್ಟು ಕೂತ ಒಂದು ಬಂಡಿ. ದುರ್ವಾಸ ಮುನಿಗಳು ಕೃಷ್ಣನ ಅರಮನೆಗೆ ಬಂದಿದ್ರು. ನದಿ ಆ ಕಡೆ ಆತ ವಾಸ್ತವ್ಯ ಹೊಡಿತ. ದುರ್ವಾಸ ಮುನಿ, ದುರ್ವಾಸ ಮುನಿಗೆ ಪ್ರಸಾದ ಕೃಷ್ಣನ ಅರಮನೆಯಿಂದ ಹೋಗ್ತಿತ್ತು. ಅವಾಗ ಪ್ರಸಾದ ತಯಾರಾಗಿತ್ತು, ಬಂಡಿ ಒಳಗೆ ಹಾಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಾಗಿತ್ತು. ಅವಾಗ ಅವರು ಮತ್ತೆ ನದಿ ಅದ ಹೋಗೋದು ಮತ್ತೆ ಆ ನದಿ ದೇವತೆಗೆ ಹೇಳ್ರಿ, ಕೃಷ್ಣ ಬ್ರಹ್ಮಚಾರಿ ಇದ್ದಿದ್ದೆ ಖರೆ ಇತ್ತಪ್ಪ ಅಂತಂದ್ರ ದುರ್ವಾಸ ಮನೆಗೆ ಪ್ರಸಾದ ಕೊಡಕ್ ಹೋಗ್ಬೇಕಾಗ್ಯದ, ದಾರಿ ಬಿಡೋತ. ನಕ್ಕು ಬಿಟ್ಟು ಎಲ್ಲ ನಕ್ಕು ಬಿಟ್ಟು. ಹಾಗೆ ಪರಮಾತ್ಮ ಮಜಾ ಮಾಡಕ್ಕೊಂದ ಮಿತಿ ಅದ. ಇಬ್ರು 3 ಮಂದಿ ಪಟ್ಟದ ಋಷಿಯರು ಮತ್ತದೇನೋ 16,000 ಮತ್ತೆ ಬೇರೆ ಹೇಳ್ತಾರೇನೋ. ಹೀಗೆಲ್ಲ ಇದ್ಕೊಂಡು ಹ್ಯಾಂಗಲ್ಲ ಬ್ರಹ್ಮಚಾರಿ ಅಂದ್ರೆ ಹೆಂಗೆ? ಆಯ್ತು, ನಿಮ್ಗೆ ಸತ್ಯನ ಹೋಗಿ ಹೇಳಲ್ಲ, ಬಿಡ್ತು ಬಿಡ್ಲಿಕ್ಕೆ ಇಲ್ಲ. ಅವ್ರು ಹೋದ್ರು, ಅದಕ್ಕೋತ ಹೇಳಿದ್ರು, ಮನಸ್ಸಾಗ ಸಂಶಯ ಇಟ್ಕೊಂಡೆ ಹೇಳಿದ್ರು, ದುರ್ವಾಸ ಮುನಿಗಳಿಗೆ ಕೃಷ್ಣನ ಅರಮನೆಯಿಂದ ಪ್ರಸಾದ ಹೋಗ್ಬೇಕಾಗ್ಯದ, ಅದಕ್ಕೆ ಕೃಷ್ಣ ಬ್ರಹ್ಮಚಾರಿ ಇದ್ದಿದ್ದೆ ಖರೆ ಇತ್ತಪ್ಪ ಅಂದ್ರ ದಾರಿ ಬಿಡೋದು ದಾರಿ ಮಾಡ್ತದ. ಅವ ಏನೆಲ್ಲ ದೇಹದಿಂದ ಏನೆಲ್ಲ ಮಾಡಿದ್ರು ಕೂಡ ಮನಸ್ಸು ಅಲ್ಲಿ ಅವನು ಪ್ರವೇಶ ಇರಲಿಲ್ಲ. ಇನ್ನ ಕಡೆ ಆಚೆ ಕಡೆ ಹೋದ್ರು, ದುರ್ವಾಸ ಮುನಿಗಳು ಮಸ್ತ್ ಒಂದು ಬಂಡಿ ಅನ್ನ ಉಂಡ್ರು, ಮತ್ ನದಿ ಕೊಡ್ಕೊತಲ್ಲ, ಮತ್ತೆ ಈ ಕಡೆ ಬರ್ಬೇಕಲ್ಲ, ಬಂಡಿ ತಗೊಂಡ್ರು, ಖಾಲಿ ಬಂಡಿ ತಗೊಂಡ್ಬಿಡ್ತಲ್ಲ. ದುರ್ವಾಸ ಮುನಿಗಳಂದ್ರು, ಮತ್ತೆ ನಾವು ಹೊಳೆ ಅರಮನೆಗೆ ಹೋಗ್ತೀರಿ, ಮತ್ತೆ ಹೆಂಗ ಹೋಗೋದು? ಆಯ್ತು, ದುರ್ವಾಸ ಮುನಿಗಳು ಉಪವಾಸ ಇದ್ದಿದ್ದೆ ಖರೆ ಇತ್ತಪ್ಪ ಅಂತಂದ್ರೆ ನಾವ್ ಅರಮನೆಗೆ ಹೋಗ್ಬೇಕಾಗ್ಯದ, ಜಾಗ ಬಿಡೋದು. ಅವ್ರು ಮತ್ ನಾಲ್ಕು ಒಂದು ಬಂಡಿ ಅನ್ನ ತಿಂದ ಉಪವಾಸ ಅಂತ ಹೇಳ್ತಾನೆ. ಹಾಗೆ ಗುರುಗಳಂತಾರ ಅವರು. ಆಯ್ತು, ಹೇಳ್ರಿ ಯಾಕೆ ನೋಡ್ ಬಿಟ್ಟು ಬಿಡ್ಲಿಕ್ಕೆ ಇಲ್ಲ, ಏನ್ ಮಾಡೋದು? ಆಯ್ತು, ಮತ್ತೆ ಬಂದು ನದಿ ಇವತ್ತು ಮುಂದೆ ಕೈ ಮುಂದೆ ಹೇಳಿದ್ರು, ದುರ್ವಾಸ ಮುನಿಗಳು ಉಪವಾಸ ಇದ್ದಿದ್ದೆ ಖರೆ ಅಂತಂದ್ರೆ ಅರಮನೆಗೆ ಹೋಗ್ಬೇಕಾಗಿ ದಾರಿ ಬಿಡು. ಹೌದಲ್ಲ? ಅವನ ಮನಸ್ಸಿನಲ್ಲಿ ಹಸಿವು
ಯಾವ ಇಚ್ಛೆ ಇಲ್ಲ. ಕೃಷ್ಣನಲ್ಲಿ ಕೂಡ ಯಾವ ತಮ್ಮನೆಗಳಿಲ್ಲ. ಹೆಂಗ ಬಳಸಿ ಬ್ರಹ್ಮಚರ್ಯ ಆದ ಅದು ಸತ್ಯ ಇತ್ತು, ಹೆಂಗ ಒಂದು ಉಪನಿಷತ್ತು ಇತ್ತು, ಹಂಗ ನಾನು ಏನೆಲ್ಲ ಬಳಸಿರ್ಬಹುದು, ಇಂದ್ರಿಯಗಳು ಬಳಸಿರ್ಬಹುದು, ಆದ್ರೆ ನನ್ನ ಮನಸ್ಸು ಹೊಟ್ಟೆ ಬಳಸಿಲ್ಲ. ನನ್ನ ಮನಸ್ಸು ಎಲ್ಲದ ಅಂತ ಕೇಳಿದ್ರೆ ಅದು ಬ್ರಹ್ಮನಲ್ಲಿ ಲೀನ ಆಗಿಬಿಟ್ಟದಲ್ಲಿ ಬಳಸಕ್ಕೆ ಏನು ಉಳಿದೇ ಇಲ್ಲ. ಯಾಕಂದ್ರೆ ನಾನು ನನ್ನ ಕರ್ತವ್ಯ ಒಬ್ಬ ರಾಜನಾಗಿ, ಒಬ್ಬ ಯಜಮಾನನಾಗಿ, ಒಬ್ಬ ಗಂಡನಾಗಿ ಎಲ್ಲವೂ ನನ್ನ ಕರ್ತವ್ಯ ನಿಭಾಯಿಸಬೇಕಾಗಿದೆ. ಕರ್ತವ್ಯವನ್ನ ಕರ್ಮವನ್ನ ಕರ್ತವ್ಯ ದೃಷ್ಟಿಯಿಂದ ಮಾಡಕತ್ತಿನ ಹೊರತಾಗಿ ಕರ್ತೃತ್ವ ಭಾವ ನನ್ನಲ್ಲಿ ಹುಟ್ಟು ಹೋಗ್ಯದ. ಯಾಕ? ಕರ್ತೃತ್ವ ಭಾವ ಅಜ್ಞಾನದಾಗಿರ್ತದ, ಅಹಂಕಾರದಾಗ ಕರ್ತೃತ್ವ ಭಾವದ ಮತ್ತು ಅಜ್ಞಾನ ನಾಶ ಆದ ಬಳಿಕ ಅಹಂಕಾರ ಕುಡಿತದಲ್ಲಿ. ನಿಮ್ಮ ಜ್ಞಾನದ ಬೋಧದಿಂದ ನನ್ನೊಳಗಿರ್ತಕ್ಕಂಥ ಅಜ್ಞಾನ ಸಂಪೂರ್ಣವಾಗಿ ನಷ್ಟ ಆದ ಬಳಿಕ ನನ್ನಲ್ಲಿ ಕರ್ತೃತ್ವ ಭಾವ ಇಲ್ಲ, ಅಹಂಕಾರ ಭಾವ ಇಲ್ಲ. ಕರ್ತೃತ್ವ ಭಾವ ಇಲ್ಲ, ಭಕ್ತತ್ವ ಇಲ್ಲಿ ಬರ್ತದ. ಹೀಗಾಗಿ ನೀವು ಮೇಲ್ನೋಟ ಅನಿಸ್ತಿರ್ಬೇಕಂದ್ರೆ ಅದು ವಾಸ್ತವದ ಶಕ್ತಿ ಹಿಂಗಲ್ಲ. ಜ್ಞಾನಿಗೆ ಮತ್ತು ಇಬ್ರು ವ್ಯವಹಾರ ಮಾಡ್ತಾರೆ. ಜ್ಞಾನಿ ವ್ಯವಹಾರಕ್ಕೂ ಅಜ್ಞಾನಿ ವ್ಯವಹಾರಕ್ಕೂ ವ್ಯವಹಾರದಾಗ ಏನು ಭೇದ ಇಲ್ಲ. ಹೇಳ್ತೇನೆ, ವ್ಯವಹಾರದಾಗ ಬಿಲ್ಕುಲ್ ಏನು ಭೇದ ಇಲ್ಲ. ನಿಮಕ್ಕಿಂತ ಜಿಗಿದಾಡ ಪ್ರಪಂಚ ಮಾಡ್ತಾವ ನಾವು ಹೆಚ್ಚಿಗೆ. ಆದರೆ ವ್ಯವಹಾರದಲ್ಲಿ ಭೇದ ಇಲ್ಲ, ವ್ಯವಹಾರದ ಭಾವನೆಯಲ್ಲಿ ಭೇದ ಅದ. ನಮ್ಮಲ್ಲಿ ಭಾವ ಉತ್ಪತ್ತಿ ಆಗ್ತದೆ ವ್ಯವಹಾರ ಮಾಡೋದು ಬಳಕ. ಆ ಭಾವನೆಯಲ್ಲಿ ಭೇದದ. ನಾವು ವ್ಯವಹಾರ ನಾ ಮಾಡಾವ ಅಂತ ಹೇಳಿ ಇರೋದರಿಂದ ನಾ ಮಾಡಾವ ಅಂತ ಬಂತಂದ್ರೆ ನಾವು ಉತ್ಸಾಹ ಆಗಿರ್ಬೇಕು. ಅಲ್ಲಿ ನಾ ಕರ್ತ ಏನ್ ಮಾಡ್ಲಕ್ಕದ ನನ್ನ ದೇಹ ಮಾಡಕತ್ತದ, ನನ್ನ ಮನಸ್ಸು ಕಲ್ಪನೆ ಮಾಡ್ತದ, ನನ್ನ ಬುದ್ಧಿ ಕಲ್ಪನೆ ಮಾಡ್ತದ, ಹೊರತಾಗಿ ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತಕ್ಕಂಥದ್ದು ಜ್ಞಾನಿಯಲ್ಲಿ. ನಾ ಸಚ್ಚಿದಾನಂದ ಪರಮಾತ್ಮ ಸ್ವರೂಪ ಅಂತಕ್ಕಂಥದ್ದಲ್ಲಿ ಒಂದು ಕ್ಷಣ ಕೂಡ ಇರ್ತದೆ. ಒಂದು ಕ್ಷಣ ಕೂಡ ನಮ್ಗೆ ಅರಿವಿರಂಗಿಲ್ಲ ಎದರದು ನಮ್ಮತ್ತು. ಒಂದು ಕ್ಷಣ ಅರಿವಾಯ್ತು ಅಂದ್ರೆ ಆ ಕ್ಷಣ ಆನಂದಮಯ. ಮೂರುಗಳಲ್ಲಿ ಮೊದಲನೇ ಹಾಗೆ ಮಾಡ್ತಾವ. ಮಗಳಿಗೆ ಖುಷಿ ಕೊಡ್ತದ, ತೆಗಳಿಗೆ ದುಃಖ ಕೊಡ್ತದೆ. ಯಾಕ ಶಬ್ದವನ್ನು ಕೇಳ್ತಾವ, ಆದ್ರ ಜ್ಞಾನಿ ಶಬ್ದದಲ್ಲಿ ನಿಶ್ಶಬ್ದವನ್ನು ಕೇಳ್ತಾವ. ಕೇಳಲ್ಲ ಅಲ್ಲೊಂದು ಬೇಕಲ್ಲ ತೋಳ್ತದ, ಬೈಪಾಸ್ ಆಗ್ತದ. ಏನಂತಮ್ಮ ಇಲ್ಲ ನಾವು ರೂಪ ನೋಡ್ತೀವಿ, ರೂಪ ನೋಡ್ತಾನೆ. ನಾವು ರೂಪದಲ್ಲಿ ನಾಮರೂಪ ನೋಡ್ತೇವೆ, ಬರಂಗ ಕೊಡಂಗಿಲ್ಲ. ಆದರೆ ಆತ ರೂಪದಲ್ಲಿ ಸ್ವರೂಪ ನೋಡ್ತಾನೆ. ರೂಪದಲ್ಲಿ ಇದು ನಂದು ಅಂತ ವ್ಯಾವಹಾರಿಕವಾಗಿ ಭಿನ್ನದ. ವ್ಯಾವಹಾರಿಕವಾಗಿ ಭಿನ್ನ ಮಾಡ್ತಾ ಇದ್ದರೂ ಕೂಡ ಅವನ ಒಳಗೆ ಏನದ ಅಂತ ಕೇಳಿದ್ರೆ ಈ ಜಗತ್ತೆಲ್ಲ ನನ್ನ ಸ್ವರೂಪ ಇದಂತ. ಇನ್ನ ನಾವು ದೃಶ್ಯ ಜಗತ್ತು ನೋಡ್ತೀವಿ, ಅವನು ದೃಶ್ಯ ಜಗತ್ತು ನೋಡ್ತಾನೆ. ನಮಗ್ ಜಗತ್ತು ಕಾಣ್ತದ, ಅವನಿಗೆ ಜಗತ್ತಿನಲ್ಲಿ ಬ್ರಹ್ಮೆ ಕಾಣ್ತದ. ಬ್ರಹ್ಮನ ಬಿಟ್ಟು ಏನು ಕಾಣೋದಿಲ್ಲ, ಏನು ಕಾಣೋದಿಲ್ಲ. ಹಂಗ ಕನ್ನಡಿ ಮೊದಲಿನೊಳಗ ನಾಯಿ ಪ್ರವೇಶ ಆಯ್ತು. ಅಲ್ಲೊಂದು ನೋಡ್ತು, ಅಲ್ಲೊಳಗೊಂದು ನಾಯಿ ಇತ್ತು. ಇದು ಬಗಳನ ಅದು ಬಳಗುತ್ತು, ಬೆನ್ನು ಕಡುತ್ತದಕ್ಕ. ಬೆನ್ನು ಕಂಡು 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 ಎಲ್ಲ ನಾಯಿಗಳೇ ಅದು ಬಗಳ ಸತ್ ಹೋತು. ಅದೇ ಕನ್ನಡಿ ಮಹಲಿನೊಳಗೆ ಒಬ್ಬ ರಾಜಕುಮಾರ್ ಹೋಗ್ತಾನೆ. ನೋಡ್ದ, ತಂದೆ ರೂಪಕ್ಕೆ ಖುಷಿ ಪಟ್ಟ. ಮಗ್ಳು ನೋಡ್ದ, ಎಡಕ್ಕೆ ನೋಡ್ದ, ಮೇಲ್ ನೋಡ್ದ, ಕೆಳಗ್ ನೋಡ್ದ,
ಎಲ್ಲ ಕಡೆ ತನ್ನ ಸ್ವರೂಪ ಹೆಂಗ್ ನೋಡಿ ನಂದೇ ಸ್ವಲ್ಪ ಹೆಂಗ ಆನಂದ ಪಡ್ತಾನಲ್ಲ. ಒಬ್ಬ ಆತ್ಮಜ್ಞಾನಿ ದಾರ್ಶನಿಕ ಜಗತ್ತಿನಲ್ಲಿರ್ತಕ್ಕಂತ ಪ್ರತಿಯೊಂದು ರೂಪದಲ್ಲಿ ತನ್ನನ್ನ ನೋಡ್ಕೋತಾನ, ತನ್ನ ಸ್ವರೂಪವನ್ನು ನೋಡ್ಕೋತಾನ. ಯಾಕ ಮ್ಯಾಗಿನ್ ನಾಮ ರೂಪ ನೋಡೋದೇ ಇಲ್ಲ, ಒಣತಿ ಎಣ್ಣೆ ನೋಡೋದೇ ಇಲ್ಲ, ಬತ್ತಿ ನೋಡೋದೇ ಇಲ್ಲ, ಜ್ಯೋತಿ ಮಾತ್ರ ನೋಡ್ತಾನೆ. ಜ್ಯೋತಿ ಮಾತ್ರ ನೋಡ್ತಾನೆ. ತೆರೆಗಳನ್ನ ಅಲ್ಲಗಳಿತಾನೆ, ಗುಳ್ಳೆಗಳನ್ನ ಅಲ್ಲಗಳಿತಾನೆ. ಇವೆಲ್ಲ ನೀರೇ ಅದಾವ, ಇವೆಲ್ಲ ದೇಹಗಳು ಬ್ರಹ್ಮವೇವ. ಆಭರಣ ಎಲ್ಲ ಬಂಗಾರೇ ಅದ, ಗಡಿಗೆಲ್ಲ ಮಣ್ಣೇ ಅದ ಅಂತ. ಆ ಮಣ್ಣು ನೋಡೋ ದೃಷ್ಟಿ, ಬಂಗಾರ ನೋಡೋ ದೃಷ್ಟಿ, ಬೆಳಕು ನೋಡೋ ದೃಷ್ಟಿ, ನೀರು ನೋಡೋ ದೃಷ್ಟಿ ಬಂತು ಅಂತಂದ್ರ ಭೇದ ಇಲ್ಲ. ನಮ್ಗೆ ಯಾವತ್ತು ಬೆಳಕೇ ಇಲ್ಲ. ಹೊಣತಿ ಕಾಣ್ತಾವ ನಮಗ್ ಬಂಗಾರ. ಇದು ಬಂಗಾರ ಕಷ್ಟ, ಇದು ಮಣ್ಣದ ಒಯ್ಯೋ ಕಡೆ. ಹಂಗ ನಮಗ ದೇಹ ಕಾಣ್ತಾವ, ಇದು ಬಹಳ ಚಂದದ, ಇರಲ್ಲ ನಮಗ ಇದು ಚಂದಿಲ್ಲ, ಬೇಡ ಇದು. ಇದು ಬಹಳ ದೊಡ್ಡ ಜಾತಿ, ಇದು ನಮಗೆ ಸಣ್ಣ ಜಾತಿ, ನಮಗ ಅಲ್ಲ. ಯಾಕ ಮ್ಯಾಗಿನ ನೋಡಕತ್ತೇವ್, ಮ್ಯಾಗಿನ ನೋಡಕತ್ತೇವ್. ಹೇಳ್ತೇನಲ್ಲ ಅವಾಗ ಅವಾಗ ನಕ್ರಿ ಗೊಂಬಿದು ಈಗ ಹೊಳಿಗೆ ಬರ್ತಾವ. ಆನೆದದ, ನಾಯಿದದ, ಮನುಷ್ಯರದ, ರಾಕ್ಷಸರದ, ದೇವತರದ. ಇಲ್ಲ ಆಡ್ದವ್ ಏನ್ ಮಾಡ್ತಾವ ಅಂದ್ರೆ ನನಗೆ ಯಾವ್ದು ಬೇಕು ಅದೇ ತೋತಾವು. ಮನುಷ್ಯರದ ನಮಗೆ ಬೇಕು, ಅಲ್ಲಿ ನಾಯಿ ಇರ್ತವೆ, ಆದ್ರೆ ಅವು ಗೊಂಬಿಗಳು ಸಕ್ರಿ ಎಲ್ಲಾ ಅಟ್ಟೆ ಇರ್ತದೆ, ರೇಟು ಅಟ್ಟೆ ಇರ್ತದೆ, ಎಲ್ಲಾ ಅಟ್ಟೆ ಇರ್ತದೆ. ಇಲ್ಲಾರ್ದ ಏನ್ ಮಾಡ್ತಾವ ಅಂದ್ರೆ ನನಗೆ ಯಾವ್ದು ಇಷ್ಟ ಅದ ಅದು ಬೇಕು, ಎಲ್ಲ ಅಳ್ತಾವ, ಅಳಕ್ ಮಾಡ್ತಾವ, ಹಠ ಹಿಡಿತಾವ. ತಿಳಿದವಂತಾನೆ ಯಾವ್ದಾರು ಕೊಡುವಪ್ಪ, ನನಗೆ ಬೇಕಾಗಿರೋ ಸಕ್ರಿ ಅದು ಯಾವ ರೂಪದಾಗ ಇರ್ಲಕ್ಕ. ಹಂಗ ಜಗತ್ತಿನ ಬ್ರಹ್ಮನೇ ಅದ, ಅದು ಯಾವ ರೂಪದಾಗ ಅದ, ಬೇರೆ ಬೇರೆ ರೂಪದಾಗ ಅದ. ಪಕ್ಷಿ ರೂಪದಾಗ ಅದ, ಪ್ರಾಣಿ ರೂಪದಾಗ ಅದ, ಮನುಷ್ಯ ರೂಪದಾಗ ಅದ, ಎಲ್ಲ ರೂಪದಾಗ ಆದ ಪರಮಾತ್ಮನೆ ನೋಡುವಂತ ದೃಷ್ಟಿ ಬಂತು ಅಂತಂದ್ರೆ ಎಲ್ಲಿ ದುಃಖದ, ಎಲ್ಲಿ ಭೇದದ, ಎಲ್ಲಿ ಬಂಧನದ, ಬಂಧನ ಇಲ್ಲ. ಈ ಸ್ಥಿತಿ ಜಗತ್ತಿತ್ತು. ಅದಕ್ಕೆ ಆತ ವಿಧೇಯ ಅನಿಸ್ಕೊಂಡ, ವಿಧೇಯ ಅನಿಸ್ಕೊಂಡ. ಇಂಥವ್ರ ಕಡೆ ಶುಕುಮುನಿ ಬಂದ. ಅವರಪ್ಪ ಪರಮ ವೈರಾಗ್ಯಮೂರ್ತಿ. ಯಾರು ವ್ಯಾಸ ಎಲ್ಲ ಬರೆದಂತ. ಆದ್ರೂ ಏನ್ ಮಾಡ್ತಿದ್ದ ಅಂದ್ರೆ ನಮ್ಮ ಅಪ್ಪತ್ ನೋಡ್ತಿದ್ದ. ಅವ್ರು ಏನ್ ಮಾಡ್ಬೇಕು ಅಂದ್ರೆ ವ್ಯಾಸರು ಹೋಗು, ಕಡೆ ಹೋಗು, ಅಲ್ಲಿ ಅಧ್ಯಾತ್ಮವನ್ನು ಕಲಿತು ಬಂದೆವು. ಹೇಳಿದ್ರು ವೈರಾಗ್ಯ ಮತ್ತು ವೈರಾಗ್ಯ ಮೂರ್ತಿ. ಅವ ಎಷ್ಟು ವೈರಾಗ್ಯ ಇತ್ತು, ವೈರಾಗ್ಯದಳು ಸುಖ, ಬಹಳ ವೈರಾಗ್ಯ ಇತ್ತು ಅವನಲ್ಲಿ. ಮೈಮ ಬಟ್ಟೆ ಹಾಕೋತಿತ್ತು ನಾವು. ಒಮ್ಮೆ ವೃದ್ಧ ವ್ಯಾಸ ಮತ್ತು ಯುವಕ ಸುಖ ಇಬ್ಬರು ಹೊಟ್ಟಿದ್ರು. ಒಳಗೆ ತರುಣಿಯರು ಸ್ನಾನ ಮಾಡ್ತಿದ್ರು. ಇವಾಗ ಮೈಮೆ ಬಟ್ಟಿಲ್ಲ, ಅವ್ನು ಬಟ್ಟೆ ಹಾಕೋಣ ಮುದುಕ, ಇವ ಯುವಕ ಬಟ್ಟಿಲ್ಲ. ಆದ್ರೂ ವ್ಯಾಸನ ನೋಡೋಣನೆ ಅವರು ಬಟ್ಟಿ ಹಾಕೊಳ್ತಾರೆ ಯುವತಿಯರು. ಅವ್ರು ಕೇಳಿದ್ರು, ಅವರು ನನ್ನ ಮಗ ಯುವಕದಾನ ಮತ್ತು ಬರಬೇಲೆ ಅದಾನ, ನೀ ಮುದುಕದಿ, ನೀ ಇವತ್ತ ಬಟ್ಟೆ ಹಾಕೊಂಡ್ರು ಮತ್ತೆ ನಮಗೆ ನನ್ನ ನೋಡ್ರಾಯ್ತು, ನಿನಗಿನ್ನ ಸ್ತ್ರೀ ಪುರುಷ ಭೇದ ಅದ. ಆಮೇಲೆ ಅದು ಇಲ್ಲ, ಅಷ್ಟು ವೈರಾಗ್ಯ ಮೂರ್ತಿ. ಅಂತವ ಬಂದ, ಜನಕನ ಕಡೆ ಬಂದ. ವ್ಯಾಸರ ಮಗ ಹೌದಾ, ನಿಂದ್ರತ 7 ದಿವಸ ಬರೀ ನಿಂದ್ರತದ ಅವನಿಗೆ. 7 ದಿವಸ ನಿಂದ್ರದ್ ನಾವ. 7 ದಿವಸ ಆದ ಒಳಗ ಅವ್ನು ಕರೆದು ಅಂದ್ರೆ ರೂಮ್ ಕೂಡ್ತಾನ. ಮತ್ತ 7 ದಿವಸ ಕೂತವ್ರು. ಮತ್ತು ಗೊತ್ತಾಗ್ಬೇಕಲ್ಲ ನಮಗ್ ಏನಾಗ್ಯದ್ರಿ, ಮತ್ತು ಗೊತ್ತಾಗಿಲ್ಲದ್ರದ್ದು ಬೆಲೆ ಗೊತ್ತಾಗಿಲ್ಲ. ಪುಕ್ಷಡ್ ಚಿಕ್ಕವ್ ನಮಗ, ಪುಕ್ಷಡ್ ಸಿಗ್ಲಕ್ಕ ಏನಾಗ್ಯದ ಅಂತಂದ್ರ ಬೆಲೆ ಇಲ್ಲ. ಹೇಳಿದ್ರಪ್ಪ ಅವರು, ಬರ್ರಪ್ಪ ಪ್ರವಚನಕ್ಕೆ ಅಂತ ಹೇಳಿ ಇವತ್ತು ನಾನು ಜೊತೆಗಿದ್ದೀನಿ, ನಾಳೆ ನಾನು ಇಲ್ಲ ಅಂತಂದ್ರೆ ಅದು ಅವ್ರ ತಪ್ಪಲ್ಲದು. ರೊಕ್ಕ ಹೆಚ್ಚು ಕೊಟ್ಟರೆ ತಲೆಗೆ ಬಂದ್ಬಿಡ್ತದ. ಪುಕ್ಷಟ್ ಅದಲ್ಲ, ಪುಕ್ಷಟ್ ತಲೆಗೆ ಹೋಗ್ತಿ. ಯಾವ ರೊಕ್ಕ ಹೆಚ್ಚು ತಗೋತಾರಲ್ಲ ಅವಾಗ ನೋಡ್ಬೇಕ್ರಿ. ಮೊನ್ನೆ ಒಬ್ರು 1-2 ವರ್ಷದ ಧ್ಯಾನ ಕಲಿಯಕ್ ಹೋಗಿದ್ರು. ಧ್ಯಾನ ಅದು 25 ದಿವಸಕ್ಕೆ ಕೋರ್ಸ್ ಅದ. ಜಗ್ಗಿವಾಸ ಗೊತ್ತಲ್ಲ, ಅವ್ರು ಕಲಿಸ್ತಾರ. ಅವ್ರು ಕಲ್ಸಂಗಿಲ್ಲ, ಶಿಷ್ಯರು ಕಲಿಸ್ತಾರ. ಇದು ಕೆಟ್ಟ ಕಿಮ್ಮತ್ ಅಂದ್ರ ರೇಟ್ ಎಟ್ ಅಂತಂದ್ರ 1 ಲಕ್ಷ ರೂಪಾಯಿ.
ಧ್ಯಾನ ಮಾಡೋದು ತಪ್ಪು. ಹೊರತು ಬಂದು ಅವ್ರು ಹೆಂಗ್ ಹೇಳ್ತಿದಾರಪ್ಪ ಅಂದ್ರೆ ಲಕ್ಷ ಕೊಟ್ಟ ಲಕ್ಷ ಕೊಟ್ಟ ಹೆಂಗ್ ಹೇಳೋವೆ ಅದ್ಭುತ ಚಂದ ಲಕ್ಷ ಕೊಟ್ಟಿದ್ದಕ್ಕದು. ಮುಂದೆ ನಮ್ಮ ಪರಿಚಯದವರೊಬ್ರು ಅವ್ರ ಫ್ರೆಂಡ್ ಅಂತ ಅವ್ರು ನನಗೆ ಹೇಳಿದ್ರು ಗುರುಗಳು ಬಿಟ್ಟಿದ್ದಾರೆ ಲಕ್ಷ ಕಡೆ ಹೋಗಿದ್ದಾರೆ ಬಹಳ ಅದ್ಭುತ ಹೇಳ. ನಾ ಕೇಳಿದೆ ಏನಾರೇ ಹೇಳ್ಯಾರ ಕೇಳಿದೆ ಅವ್ರಿಗೆ ಹೆಂಗೆ ಬಿಡ್ಬೇಕಿಟ್ಲ ಅವ್ರಿಗೆ ಹೇಳ ಧ್ಯಾನದ ಹೇಳೋಣೆ ಅವ್ನು ಬರೇ ಉಸಿರು ತೊಳಕ್ ಒಂದು ಲಕ್ಷ ಕೊಟ್ಟ ಇವ್ರು ಹೇಳ್ಯಾರ ಅವ್ರಿಗೆ ಉದಯ ಉಸಿರು ತೊಳಕಲ್ಲ ಧ್ಯಾನ ಸ್ಥಿತಿ ಅನ್ನೋದು ನಮ್ ಗುರುಗಳು ನಾವು ಪುಕ್ಷಟ್ ಹೇಳ್ಕೊಟ್ಟಾರ ಆದ್ರೆ ನಾವ್ ಯಾರ ಮುಂದೆ ಹೇಳ್ಕೊಟ್ಟಿಲ್ಲ ಯಾಕೆ ರೊಕ್ಕ ಕೊಟ್ಟಿಲ್ಲ ನಾವು ಒಂದು ತಪ್ಪು ಕಲ್ಪನೆ ಅದ ಯಾವುದು ಏನಾಗ್ತದಲ್ಲ ಬೆಲೆ ಇಲ್ಲ ಅವನಿಗೆ ಬೆಲೆ ಗೊತ್ತು ಮಾಡಿಸ್ಬೇಕಾಗಿತ್ತು ಯಾಕಂದ್ರೆ ಅವ್ರ ಅಪ್ಪ ಅದನ್ನ ಅಪ್ಪ ಪುಕ್ಷಟ್ ಹೇಳ್ತಿದ್ದಲ್ಲಿ ಬೆಲೆ ಬರ್ಲಿಲ್ಲ ಅವ್ನಿಗೆ ಅದಕ್ಕೇನು ಕಳ್ಸಿದ್ದಾನೆ ಒಂದು ವಾರ ಹೊರಗ ಒಂದು ವಾರ ರೂಮ್ನಾಗ ಮುಂದೆ ಒಂದು ವಾರ ಆದ ಬಳಿಕ ಬಂದ್ ಬೆಟ್ಟ ಆದ ಜನಕ ಒಂದು ವಾರ ಆದ ಬೆಟ್ಟ ಆಗೋದ್ರಿ ಬೆಟ್ಟಿನಿಲ್ಲ ಅಂತಾನ ರಾಜವೈಭವ ರಾಜಪೋಷಕ ಮೃಷ್ಟಾನ್ ಊಟ ಮಾಡವ ದಾಸ ದಾಸಿಯರು ಬಂದು ಚಿಂದ ಗಾಳಿ ಹಾಕೋರು ಅಗದಿ ರೂಪವತಿ ಯುವತಿಯರು ಬಂದು ಸೇವಾ ಮಾಡೋರು ಏನು ಅದ್ಭುತ ಅಂತಂದ್ರೆ ಹೆಂಗಿರ್ಬೇಕು ನನ್ನಾಗಿರ್ಬೇಕು ತಗೊಳಕ್ಕ ಇವ ನೋಡಿದ್ರೆ ಮತ್ತೆಗೆ ಹೊಡಿತಾನ ಶಿಸ್ತಾಗೆ ಮುಕ್ಕೋತಾನ ಸೇವೆ ಮಾಡ್ಕೊತಾನ ಇವ್ ಹೆಂಗ ಸಾಧು ಅಂದ್ರೆ ಸರ್ವಸಂಗ ಪರಿತ್ಯಾಗಿರ್ಬೇಕು ಇವ ನೋಡುತ್ತದ ವಿರುದ್ಧದನ ಇವ ಹೆಂಗ ಜ್ಞಾನಿ ಅಂದವ ಅವನಿಗೆ ಪ್ರಶ್ನೆ ಬಂತು ಅವನ ಮನಸ್ಸಿನಲ್ಲಿ ಮತ್ತೆ ನಿನಗೆ ಏನ್ ಬೇಕಾಗ್ಯದ ನಿನಗೆ ಜ್ಞಾನ ಬೇಕಾಗ್ಯದಲ್ಲ ನಾ ಯಾಕಂದ್ರೆ ತಲೆ ಕೆಡಿಸ್ಕೊಂಡ ನನಗ ಜ್ಞಾನ ಬೇಕಾಗ್ಯದಲ್ಲ ನಾವು ಜ್ಞಾನ ಕೊಡ್ತೀನಿ ರೊಕ್ಕ ತಾಳ ಮೊದಲು ಏನಾದ್ರು ಕಲ್ಸದ ಒಳಗೆ ನೀರು ನಾವೇನೇನು ಭೇದ ಇಲ್ಲ ಅನ್ನೋದು ಕೊಡವ್ಯಾರು ತೊಗೊಳವ್ಯಾರ ಅವಾಗ ನನ್ನಂಗೆ ಆಗ್ಬಿಡ್ತೀನಿ ನನಗನೇ ಏನು ಬೆಲ ಇಲ್ಲ ಅವಾಗ ನಾ ಕೇಳಕ್ಕಾಗಿಲ್ಲ ನೀನ್ ಕೊಡಕ್ಕಾಗಿಲ್ಲ ಯಾರಿಗೆ ಯಾರು ಕೊಡ್ಬೇಕು ಅವಾಗ ನಾನು ಒಂದೇ ಆಗಿರ್ತೀವಿ ನಾವು ನಿನ್ನ ಒಂದೇ ಆಗಿರ್ತೀವಿ ಅವಾಗ ಕೊಡವನು ನಾನೇ ತೊಗೊಳವ್ ನಾನೇ ಆಗಿರ್ತೀವಿ ಯಾವಾಗ ನಾನ್ ಜ್ಞಾನ ಹೇಳೋದ್ ಒಳಕ ನೀನ್ ಅದೇ ಆಗಿಬಿಡ್ತಿ ಅವಾಗೇನು ಅವ್ರ ನಡೆಯಂಗಿಲ್ಲ ಈಗ ವ್ಯವಹಾರ ನಡೀತದ ಈಗ ದ್ವೈತದ ಶಿಷ್ಯದಿ ಗುರು ಅದೇ ನಾನು ಅವಾಗ ನಾ ಗುರು ನಾ ಶಿಷ್ಯ ಅವಾಗ ಏನಿಲ್ಲ ಈಗ ಏನ್ ಅವರಲ್ಲ ಅವಾಗ ಗೊತ್ತಾಯ್ತು ಅಪ್ಪ ಪರಮಜ್ಞಾನಿ ಅದು ಅಂತವ್ ನೀನು ಅಪ್ಪ ಅಂತ ನೋಡಿದ್ರೆ ಜ್ಞಾನ ಬರಕ್ಕಿಲ್ಲ ಆಸ್ತಿ ಬರ್ತದ ರೊಕ್ಕ ರೂಪಾಯಿ ಬರ್ತದ ಜ್ಞಾನ ಬರುದಿಲ್ಲ ಶಿಷ್ಯ ಆಗಿ ಹೋಗು ಗುರುವಾಗಿ ದೃಷ್ಟಿ ನೋಡು ಅಂತ ಅದ್ಭುತ ಜ್ಞಾನ ಬರ್ತದೆ ಗುರುವೇ ನನ್ನ ಉದ್ಧಾರ ಮಾಡುವಂತ ಅಷ್ಟಾಂಗ ನಾಟಕಲ್ಲ ನಾನು ನಿನ್ನ ಸದ್ಯಕ್ಕೆ ನಾನು ನಿನ್ನ ಮಗ ಅಲ್ಲ ನೀನ್ ನನ್ನ ತಂದೆ ಅಲ್ಲ ನಾನು ನಿನ್ನ ಶಿಷ್ಯ ನೀನ್ ನನ್ನ ಗುರು ಅಂತ ಹೇಳಿ ಅಷ್ಟಾಂಗ ಅವಾಗ ಗುರು ಅಂದ್ರೆ ನಾವು ಯಾವ ದೃಷ್ಟಿಯಿಂದ ನೋಡ್ತೇವಲ್ಲ ಹಂಗ ನಾವ್ ಹಂಗಾಗ್ತದ ಚೂಡಾಲಕ್ಷಣ ಮೊದಲ ಆರಾಮಿದ್ದೆ ರೂಪದ ನೋಡು ಚೂಡಾಲಕ್ಷಣ ಸಿಕ್ಕಿದ್ದು ಜನ ಚೂಡಲ ರಾಣಿ ಹೆಚ್ಚಿ ಯಾವ ಭಾವದಿಂದ ನೋಡ್ತೇವಲ್ಲ ಹಂಗ ಅದಕ್ಕೆ ಜನಕ ರಾಜ್ಯಭಾರ ಮಾಡ್ಕೊಂತ ವಿನಯ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೊಂಡಂತ ಅದು ಹೀಗೆ ಇನ್ನೊಬ್ಬ ರಾಜನಿಗೆ ಪ್ರಶ್ನೆ ಬಂತು ಜನಕನ ಸ್ನೇಹಿತ ಅಲ್ಲ ಜನಕ ಮಹಾರಾಜ
ಮಲ್ಕೊಂಡ್ಬಿಟ್ಟಾಳ. ಇಷ್ಟೆಲ್ಲ ದೊಡ್ಡ ರಾಜ್ಯದ ಅನೇಕ ಸೈನಿಕರದ, ಅನೇಕ ರಾಣಿಯರದ. ಈಗ ನಾನು ಕಳಿಸಿನಲ್ಲ. ಒಟ್ಟ ಅದ ನಾವು ಒಟ್ಟ ನೆಮ್ಮದಿ ಇಲ್ಲ, ನೂರಾರು ಟೆನ್ಷನ್ ಅವ ನಮಗೆ. ಶಿಸ್ತಾಗಿ ಗದಿ ಚಲೋ ಮನ್ಸಿದ್ರು ಮಕ್ಕಳ ನಿದ್ದೆ ತಾಗಿಲ್ಲ, ಊಟ ರುಚಿ ಹತ್ತಂಗಿಲ್ಲ. ಯಾವತ್ತೂ ನಾವು ಸುಖ ಜನಕ್ಕಂದ ಆಯ್ತು ಉತ್ತರ ಹೇಳ್ತೀನಿ. ನಮ್ಮೂರಾಗ ಜಾತ್ರೆ ನಡೆದು ಅದು ಜಾತ್ರೆ ನೋಡ್ಕೊಂಡ್ ಬಾ ನಾವು. ಜಾತ್ರೆ ನೋಡ್ಕೊಂಡ್ಬೇಕು, ಜಾತ್ರೆ ನೋಡಕ್ ಹೊಂಟ್ತಿದ್ವು ಜನಕನ ಗೆಳೆಯ. ಹಿಂದ ಒಂದು ತಲವಾರನ ಬಿಚ್ಚುಗತ್ತಿ ಗೊತ್ತಲ್ಲ, ಬಿಚ್ಚುಗತ್ತಿ ಯಾಗ ಒಂದು ತುಂಬಿದ ಪಾತ್ರೆ ಕೊಟ್ಟ. ನಿಮಗೆ ಹೇಳಲ್ಲ, ಇದನ್ನ ಹಿಡ್ಕೊಂಡು ತಿರುಗಾಡ ಮಕ್ಕಳು. ಇದರದ್ದು ಒಂದು ಹನಿ ಬಿತ್ತು ಅಂದ್ರೆ ನಮ್ಮ ಬಿಚ್ಚುಗತ್ತಿ ಸೈನಿಕದಲ್ಲ ರುಂಡೆ ತಿರುಗಾಡ್ಬಿಡ್ತಾನ. ಹಿಡ್ಕೊಂಡು ಹೊಂಟ ಹಿಂದ ಬಿಚ್ಚುಗತ್ತಿ ನಾವು ಮತ್ತಿದ್ದ. ಜಾತ್ರೆ ಯಾರು ಓದವ್ರು, ಯಾರು ಬಾರ್ತವ್ರು, ಹಾಡವ್ರು, ಕುಣಿಯವ್ರು, ತಿನ್ನವ್ರು, ಏನಿಲ್ಲ ಬಜ್ಜಿ ಕುರಿ ಎಲ್ಲಾ ಇತ್ತು ಅದ್ರಾಗ, ಏನೆಲ್ಲಾ ಇತ್ತು. ನಮ್ಮ ಪಂಚ ಜ್ಞಾನೇಂದ್ರಗಳನ್ನ ಹಾಳು ಮಾಡಕ್ ಏನ್ ಬೇಕಾಗಿತ್ತು ನಾವೆಲ್ಲ ಇದ್ವು ಅಲ್ಲಿ. ಅತ್ಯಂತ ರೂಪವತಿ ಯುವತಿ ನರ್ತನ ಮಾಡ್ತಿದ್ದು, ಅತ್ಯಂತ ಸುಮಧುರ ಗಾಯಕ ಹಾಡ ಹಾಡ್ತಿದ್ದ, ಅಗದಿ ಬಗೆ ಬಗೆ ಮೃಷ್ಟಾನ ಇರ್ತಿತ್ತು, ಕಣ್ಣನ್ನ ರಂಜಿಸ ಏನು ಜಾತ್ರೆ ಅನ್ನೋ ಹೆಂಗಿತ್ತು ಜಾತ್ರೆ ಅನ್ನೋ ಬೇಕೇತ ಜಾತ್ರೆಗೆ ಏನಾಯ್ತದ ನಾವು ಕೊಟ್ಟಿದ್ದಲ್ಲ ಒಂದ್ ಹನಿ ಗುತ್ತಪ್ಪ ಹಿಂದ ಉಂಡು ಚೆಂಡಾಡಿ ಬಿಡ್ತಾನ. ಕೇಳಿಲ್ಲೇನು, ಕೇಳ್ಯಾನ, ನೋಡ್ಯಾನ, ಮೂಶ್ಯಾನ, ಆದ್ರೂ ಒಳಗ ಅನುಭವ ಆಗಿಲ್ಲ. ನೋಡಿದ ರೂಪ ಒಳಗ ಮನದೊಳಗಿಳಿದಿಲ್ಲ, ಕೇಳಿ ಶಬ್ದ ಮನದೊಳಗಿಳಿದಿಲ್ಲ, ನಾವು ಗಂಧ ಸುಗಂಧಗಳು ಸ್ವಾದ ರುಚಿಗಳು ಒಳಗ ಮನದೊಳಗಿಳಿದಿಲ್ಲ. ಸೃಷ್ಟಿ ಶಬ್ದ ವಾಸ ನಾ ಈ ಪ್ರಪಂಚದಾಗೆ ಇದೀನಿ, ಅವ್ ಯಾವ ನನ್ನ ಒಳಗೆ ಹೋಗಿಲ್ಲ. ಯಾಕ ಹೆಂಗ ನಿನ್ನ ಲಕ್ಷ್ಯ ಹಾಲಿನ ಪಾತ್ರೆ ಮ್ಯಾಗಿತ್ತಲ್ಲ, ನನ್ನ ಲಕ್ಷ್ಯ ಬ್ರಹ್ಮನ ಮ್ಯಾಗಿರ್ತದ. ಅಲ್ಲೇ ಇದ್ರ ಅಷ್ಟಾವಕರು ಅದು ಅಕ್ಷರ ಉದ್ಘಾಟ ಎಂತ ಸ್ಥಿತಿ, ಎಂತ ಸ್ಥಿತಿ. ಕೆಲಸ ಮಾಡ್ತಿದ್ದ ಆಫೀಸ್ನಾಗ ವಾರ ಮಾಡದ ಏನ್ರಿ ಆಫೀಸ್ನಾಗ ಒಬ್ರಕ್ಕಿಂತ ಸುಮಾರು ಅದಾರ ನಾವು. ಒಬ್ರ ಬಗ್ಗೆ ಒಬ್ರು ಮಾತಾಡ್ತಾರ ಬರೀ. ಕೆಲ್ಸನ ಸರಿ. ಇರಂಗಿಲ್ಲ ನಾವು. ಹೌದಾ, ಆಯ್ತು ರಾಜೀನಾಮೆ ತಗೋತೀನಿ, ಇದೊಂದು ಕೆಲಸ ಮಾಡ. ಆಗಲೇ ಕಲ್ಸಿ ತಿರ್ಗಾಡ್ಸಿರ್ ಜ್ವರ ಬಂದಿಲ್ಲ, ಅವ್ರೆ ಬೇರೆ ಸರಿ ತಿರ್ಗಾಡಿಸ್ಲಿಲ್ಲ. ತಿರ್ಗಾಡ್ ಅವ್ರ ಮಗನಿಗೆ ಮಾತಾಡ್ತಿದ್ರು, ಬಂತಂದ್ ಕೊಟ್ಟು ಯಾರು ಏನೇನ್ ಮಾತಾಡಿದ್ರು ಹೇಳಪ್ಪ ಅನ್ನೋ ಏನೇನು ಕೆಲ್ಸಿಲ್ಲ ನಾವು. ಯಾಕೆ ಕೆಲ್ಸ ಸಿಕ್ತು ಹಂಗ ನೀನು ನಿನ್ನ ಕೆಲಸಕ್ಕೆ ಲಕ್ಷ ಇತ್ತಪ್ಪ ಅಂತಂದ್ರೆ ಅವೇ ಕೆಲಸ ಮಾತಾಡ. ಅರ್ಥ ಏನು, ನೀನು ನಿನ್ನ ಕೆಲಸಕ್ಕೆ ಲಕ್ಷ್ಯ ಇಲ್ಲ, ನಿನ್ ಲಕ್ಷ್ಯ ಎಲ್ಲ ಮಾತಿನ ಕಡೆ ಅಲ್ಲ. ಆಗಲ್ಲ ಪರಮಾತ್ಮನ ಕಡೆ ಲಕ್ಷ್ಯ ಇತ್ತು ಅಂತಂದ್ರೆ ಯಾವ ಏನು ಕೇಳಂಗಿಲ್ರಿ. ನಮ್ಮ ಕಿವಿ ಹರಳಿ ಬಿಡ್ತಾವ ಇದಕ್ಕೆ ಪ್ರಪಂಚದ ವಿಚಾರ. ಕಣ್ಣು ಹರಳಿ ಬಿಡ್ತಾವ, ಕಿವಿಗಳು ಹರಡ್ತಾವ, ಕಣ್ಣು ಹರಡ್ತಾವ, ತ್ವಚೆ ಹರಡ್ತಾವ, ನಾಲಿಗೆ ಹರಳಿ ಬಿಡ್ತದ. ಓದುವಂತಹ ಮನಸ್ಸನ್ನ ಇಟ್ಟುಕೊಂಡು ಪರಮಶಾಂತಿಯನ್ನು ಪಡಲಿಕ್ಕೆ ಸ್ಥಿತಿಯನ್ನ ಕಂಡು ಅಷ್ಟಾವಕರಿಗೆ ಎಷ್ಟು ಹರ್ಷ ಆಯ್ತು, ಆನಂದ ಆಯ್ತು. ಕೇವಲ ಇಷ್ಟು ಶ್ಲೋಕ ಕೇಳಿದ್ರೆ ಅಷ್ಟು ತೀವ್ರ ಜಿಜ್ಞಾಸು ಇದ್ದ. ಮಗನೇ ಮತ್ತದೇ ಗಾನ ಹಿಡ್ದು ಬಹಳ ಬೈಬೇಕು, ಬಹಳ ಬೈದ್ರೆ ಭಾಷೆ ಬರ್ತದೆ.
ಒಂದು ಸ್ವಲ್ಪ ಯಾವ್ದಾರು ಶಬ್ದ ಒಂದು ಫರಕ್ ಐತಂತ ತಾನೇ ಒಂದೇ ಮಾತಕ್ಕಲ್ಲ ಅಷ್ಟೇ ಇದೆ, ಒಂದೇ ಮಾತು ನೀನು ಬ್ರಹ್ಮ ಮುಗಿತು ಅಂತ ಸ್ಥಿತಿಯನ್ನು ಪಡ್ಕೊಳ್ಳುವ ಜನಕನ ಬಗ್ಗೆ ಬಹಳ ಅದ್ಭುತವಾದಂತಹ ಉದ್ಗಾರವನ್ನ ತೆಗಿತಾರೆ ಅಷ್ಟಾವಕ್ರು. ಅವಾಗ ಅಷ್ಟಾವಕ್ರು ಹೇಳ್ತಾರೆ, ಹೌದು ಜನಕ ಹೇಳೋದು ಪರಮ ಸತ್ಯ ಅದ, ನಿನ್ನ ಈ ಸ್ಥಿತಿಗತಿ ಅದಲ್ಲ ಇದು ನಿನ್ನ ಪ್ರಾರಬ್ಧಮೇ ಬಂದಿತ್ತು. ನಾನೀಗ ಹಿಂಗೆ ಇರ್ಬೇಕು ಎಲ್ಲಿ ಎದ್ರ ವೇಷಭೂಷಣಗಳು ಎಲ್ಲಿ ಯಾರು ಬರೋದಿಲ್ಲ, ಬರಲಿಕ್ಕಾಗಂಗಿಲ್ಲ. ನಾನು ಹಿಂಗೆ ಇರ್ಬೇಕಿಲ್ಲ. ಈಗ ನಾವು ಒಬ್ಬ ಹುಡುಗ ಮಾಡಿದ್ರಿ, ಜಡ್ಜ್ ನೋಡಿದ ಜಡ್ಜ, ಅವ ಜಡ್ಜ ಲಟ್ ಇದ್ದ, ಲಟ್ ದಮ್ಮ ಇದ್ದ. ಅವ ಏನ್ ತಿಳ್ಕೊಂಡ್ಬಿಟ್ಟ ಅಂದ್ರೆ ಜಡ್ಜ್ ಅಂದ್ರೆ ಹಿಂಗೆ ಇರ್ಬೇಕು, ಜಡ್ಜ್ ಅಂದ್ರೆ ಲಟ್ ಇದ್ದವ್ರೆ ಜಡ್ಜರು ತಿಳ್ಕೊಂಡ್ಬಿಟ್ಟವ. ಇದೇನ್ ಅವ ಜಡ್ಜ್ ಆಗ್ಬೇಕು, ಎಲ್ಲರಿಗೂ ಓದಿರ್ಬೇಕು ಗಟ್ಟ ಕೆಲಸ. ಅವ ದಮ್ಮಿದ್ರು ಸಹಿ, ಕರಗಿದ್ರು ಸಹಿ, ಗಿಡ್ಡಿದ್ರು ಸಹಿ, ಓದಿದ್ರು ಸಹಿ. ನೋಡಿದ್ದಲ್ಲ ಜಡ್ಜ್ ಇರ್ಬೇಕ, ದಮ್ಮೆ ಇರ್ಬೇಕಂತ ನಮ್ಗೆ ಆಗ್ಬಿಟ್ಟದ. ಈಗ ನಾವ್ ನೋಡ್ಬಿಟ್ಟೆ ಕ್ಯಾಮಿಲರಿಗೆ ಅವ ಸನ್ಯಾಸಿದ್ದು ಅಂದ್ರೆ ಇವ ಡ್ಯಾನಿ ಹಿಂಗೆ ಇರ್ಬೇಕು, ಅದ ನೋಡಿ ಲಟ್ ಇದ್ದಾಳೆ ಜಡ್ಜ್ ಅಂತ ತಿಳ್ಕೊಂಡ್ಬಿಟ್ಟಲ್ಲ. ಏನ್ ಸಂಬಂಧ ಹೇಳಿದ್ರೆ ಏನಾರ ಇದಕ್ಕೆ ಅರ್ಥದ? ಮುಖ್ಯವಾಗಿ ಓದಿರ್ಬೇಕು ಎಲ್ಲೆಲ್ಲಿ ಬಿ. ಹೌದಲ್ಲ, ಅದಕ್ಕೆ ಏನ್ ಬೇಕು, ಡಿಗ್ರಿ ಓದ್ದವ ಅವ ಜಡ್ಜ್, ಅವ ಕರಗಿರ್ಲಿ ಕ್ಯಾಂಪ್ ಇರ್ಲಿ ಗೆದ್ದಿರ್ಲಿ. ಆತ್ಮಜ್ಞಾನಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಡ್ತಾವ. ಅವ ಹೆಣ್ಣದನೋ ಗಂಡದನೋ ಲಗ್ನ ಮಾಡ್ಕೊಳನೋ ವ್ಯವಹಾರ ಮಾಡ್ತಾನೆ ತೋಡಿ ಏನ್ ಮಾಡು, ಅವರು ಮನೇನೆ ಮಾಡ್ರಿ ಅವ್ರಕಿನ ಮೊದಲು ಅಲ್ಲಿ ಗುಡಿಗೆ ಹೋಗಿ ನೈವೇದ್ಯ ಕೊಟ್ಕೊಂಡ್ರ ನೋಡಿಸಿಂದ ಹ್ಯಾಂಗ ನೋಡಿತೇವ್ ನಾವು, ಹಂಗೆ ಇರ್ಬೇಕು ತಲೆಗದ. ಏನ್ ಸಂಬಂಧ? ಡಾಕ್ಟರ್ ಆಗ್ಬೇಕಾದ್ರೆ MBBS ಓದ್ಬೇಕು, ಮಾತಾಡ್ಬೇಕಾದ್ರೆ B.Ed ಓದ್ಬೇಕು, ಇಂಜಿನಿಯರ್ ಆಗ್ಬೇಕಪ್ಪ ಆದ್ರೆ ಇಂಜಿನಿಯರಿಂಗ್ ಮುಗಿಸಿರ್ಬೇಕು. ಡಿಗ್ರಿ ಮುಖ್ಯ ಅಲ್ಲ, ಇಲ್ಲಿ ಧ್ಯಾನ ಮುಖ್ಯದ. ಅವನ್ ಹೆಂಗಿರ್ಲಕ್ಕ ಅದು ನೋಡೋ ಅವಶ್ಯಕತೆ ಇಲ್ಲ ನಮ್ಗೆ. ನಾವೇನು ಅಲ್ಲ ಜಡ್ಜ್ ಮ್ಯಾಗ ತಳ ನೋಡ್ತಾ ನೀ ಜಡ್ಜ್ ಅಲ್ಲ ನಾವು ನೀರ್ ಅಲ್ಲ ನೀರ್ ಹೊಡೆದ ದೇವ್ರ ತೊಗೊಂಡ್ ಬಂದೆ, ಮತ್ತ ಅವೇ ನೀರು ನೀ ಚಳಿ ಹಾಕಿಲ್ಲ ಜ್ಞಾನಿ ಅಲ್ಲ, ಜ್ಞಾನಿ ಅಲ್ಲ ಅಂತ ಹಾಕಿದ್ದ. ಯಾವ ಅವಶ್ಯಕತೆ ಇಲ್ಲ, ಏನ್ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಅವನ ಆತ್ಮಹತ್ಯೆ ಸ್ಥಿತಿ ಪಡೆದ ಯಾಕೆ ಏನ್ ಮಾಡ್ತದೆ? ಹೆಣ್ಣದೋ ಗಂಡದೋ ಸಣ್ಣದೋ ದೊಡ್ಡದೋ ಕರಗದೋ ಗಿಡ್ಡದೋ ಲಗ್ನ ಆಗ್ಯಾನೋ ಲಗ್ನ ಆಗಿಲ್ಲೋ ಬ್ರಹ್ಮಚರ್ಯದನೋ ವಾನಪ್ರಸ್ಥನೋ ಸನ್ಯಾಸದನೋ ಮಠದಾಗದನೋ ಮನೆಯಾಗದನೋ ಗುಡ್ದಾಗದನೋ ಹೆಂಗಿರ್ಲಿಕ್ಕ ಹೆಂಗಿರ್ಲಿಕ್ಕಲ್ಲ. ಅವ ಹೆಂಗಿದ್ರು ಜ್ಞಾನಿನೇ, ಅವ ನಿಜಗೊಂಡು ಬಿಡದಾರ ಜ್ಞಾನಿ ಎಲ್ಲರಂತೆ. ಪೂರಾಗ್ರಹ ಪೀಡಿತ ಆಗಲ್ಲ. ನಾವು ಬ್ಯಾರೆ ಉಣ್ತಿರ್ಬೇಕು, ಬ್ಯಾರೆ ಇಟ್ಟಿರ್ಬೇಕು, ಬ್ಯಾರೆ ತರ ಮುಕ್ಕೋತಿರ್ಬೇಕು, ಬ್ಯಾರೆ ತರ ನಡೀತಿರ್ಬೇಕು. ಬ್ಯಾರೆ ಹೆಂಗ್ ನಡೀತಾನ? ಏನೋ ಅದ್ಭುತ ಇರ್ಬೇಕು, ಅದ್ಭುತ ಹೇಳ್ಬೇಕ್ರಿ. ಮೊದಲ ಸ್ವಾಮಿಗಳ ಮನೆಗೆ ಬರ್ತಾರ, ಮೊದಲ ಪ್ರಶ್ನೆ ಏನ್ ಉಣ್ತಾರ್ರಿ ಅವ್ರು? ನೀವ್ ಉಣದೆ ಉಣ್ತಾರ ಸ್ವಾಮಿ ಅಲ್ಲಿವ, ನಾವು ಉಣಂಗೆ ಅವನು ಉಣ್ತಿರ್ತೀಕೋರಿ ಪಕ್ಕ ಇದ್ದಂಗಿಲ್ಲ. ಸ್ವಲ್ಪ ಬ್ಯಾರೆ ಹೇಳ್ಬೇಕು ನೋಡ್ರಿ. ಅಯ್ಯಪ್ಪ ಏನ್ ದೊಡ್ಡ ಜ್ಞಾನಿ, ಏನ್ ದೊಡ್ಡ ಜ್ಞಾನಿಗಳು ಎಲ್ಲ ನೋಡಂಗಿಲ್ರಿ ಅವ್ರು. ಇಲ್ಲ ಸಾಮೂಹಿಕ ಊಟನೇ ಮಾಡಂಗಿಲ್ರಿ. ರಾತ್ರಿ ಮುಂಜಾನೆ ಒಂದು ಡಜನ್ ಬಾಳೆಹಣ್ಣ್ರಿ, ರಾತ್ರಿ ಒಂದು ಆಕಳ ಹಾಲು ಒಂದಿಟ್ರ ಇಟ್ಟೆ ಹೊಡ್ತಾರೆ. ವರ್ಣನೆ ಮಾಡಿದ್ದೆ ಏನ್ ಜ್ಞಾನಿಗಳು. ಇದು ಏನಾದ್ರೂ ಅವಶ್ಯಕತೆ ಅದ ಏನು? ಸ್ವಲ್ಪ ನಾವು ವಿಚಾರ ಮಾಡೋಣ, ಬಲ್ಲವರಾಗಿ ತಿಳಿದವರಾಗಿ ನಮ್ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡೋಣ. ಹೆಂಗ್ ಸಾಧ್ಯ? ಸಣ್ಣ ಸಣ್ಣ ವಿಚಾರಗಳು ನಾವು ಒಂದು ಕಷ್ಟ, ಚಿರ್ತನ, ಬಡತನ, ವೈಭವ, ಅವನಿಗೆ ಬಡತನ ಏನದಾವಲ್ಲ ಅವೆಲ್ಲ
ಅದು ಪ್ರಾರಬ್ಧ ಬಂದಿರ್ತದೆ. ಪ್ರಾರಬ್ಧ ಬಂದಿರ್ತದೆ. ಪ್ರಾರಬ್ಧಕ್ಕೆ ಸಿರಿತನ ಇರ್ಬೋದು, ಬಡತನ ಇರ್ಬೋದು, ರಾಜಪೋಷಾಟ ಇರ್ಬೋದು, ಎಲ್ಲ ಕೂಟ ಇರ್ಬೋದು, ಅವನಿಗೆ ಮನೆ ತುಂಬ ಮಕ್ಕಳು ಇರ್ಬೋದು, ಮಕ್ಕಳಿರ್ಬೋದು, ಸನ್ಯಾಸಿ ಆಗ್ಬೋದು, ಏನು ಕರ್ಲಾಗ್ಬೋದು. ಏನೇನು ಇದು ಹೊರಗಿನ ವ್ಯವಹಾರ ಅವನಿಗೆ ಸಂಬಂಧ ಇಲ್ಲ, ಹೊರಗಿನ ಜೊತೆ ಗೆಳತನೇ ಇಲ್ಲ. ಅವನು ಏನಿದ್ರು ಒಳಗಿನ ನನ್ನ ಮುಂದೆ ಹೇಳ್ತಾರೆ, ಜ್ಞಾನಿಗೆ ಪ್ರಾರಬ್ಧ ಭೋಗದಲ್ಲಿ ಹೆಂಗ ಬೇಕಾದಾಗಿರುತ್ತೆ. ನೋಡಿ, ನಿಮ್ಗೇನ್ರ ಪ್ರಶ್ನೆ ಅನಿಸ್ತಾ ಇದ್ರಾಗ? ಜಡ್ಜು ಎಲ್ಲೆಲ್ಲಿ ಕಲ್ತಾವ ಜಡ್ಜು? ಪಿಚ್ಚ ಆಗಿರ್ತದ್ರಿ, ನಮ್ ತಲೆ ಜಡ್ಜ ತುಂಬ್ಯಾರಲ್ಲ. ಜಡ್ಜ್ ಅಂತ ಹೇಳಿ ಅವ್ನ ತಲೆ ಫಿಟ್ ಆಯ್ತು. ನಾನು ಜಡ್ಜ್ ಹಿಂಗೆ ಇರ್ಬೇಕು. ಅದೇ ಈಗ ಜ್ಞಾನಿಗಳನ್ನ ಮಹಾತ್ಮರನ್ನ ನಾವು ಏನ್ ಮಾಡೇವ ಅಂದ್ರ, ಜ್ಞಾನಿಗಳ ಉದ್ದೇಶ ಏನಿತ್ತು, ಅವರು ಜ್ಞಾನಿಗಳು ಎಲ್ಲರೂ ಆ ಸ್ಥಿತಿಗೆ ಬರ್ಲ ಅಂತ ಹೇಳಿ ನಾವು ಮಾಡ್ಕೊಂಡಿತ್ರ ಅವ್ರಕ್ಕಿಂತ. ನಾವೇನ್ ಮಾಡ್ದೇವು, ನಾವ್ ಅಲ್ಲಿ ಹೋಲಿಲ್ಲ, ಇಲ್ಲಿ ತೊಗೊಂಡ್ ಬಂದ್ಬಿಟ್ಟೇವು ನಮ್ಮ ಜಾಗಕ್ಕೆ. ಅಂತ ತಾಕತ್ ಮೀರಿಸ್ಬಿಟ್ಟಲ್ಲ. ನೋಡಬೇಕು, ಏನ್ ಅದ್ಭುತವಾದಂತ ಅಂತದ್ದು. ತನ್ನ ದೇವರನ್ನು ತನ್ನ ತಂದಾನ. ಒಂದು ಬೆಂಕಿ ಅಂತಾರೆ, ಬೆಂಕಿ ಇನ್ನೊಬ್ರು ನೀರನ್ನು. ಇವತ್ತು ನೋಡಿ ಎಷ್ಟು ಮಂದಿ ಗ್ರಹಣ ಹಿಡ್ದದ. ಕೆಲವು ಆಕಳ ನಮ್ಮಂಗೆ ಬದುಕ್ಯಾವಿಲ್ಲ, ಸೌಖ್ಯಕ್ಕಿಲ್ಲ. ಬಡ ಇನ್ನು ಅನೇಕ ಸಮಾಜಗಳ ನಮ್ಮಲ್ಲಿ ಎಲ್ಲರೂ ಗಿಡ ಪಾಸ್ಯಾರ, ಅವರೆಲ್ಲ ಆರಾಮ ಇದಾರಲ್ಲ. ಈ ಮುಸಲ್ಮಾನ್ ಗಿಡ ಪಾಲಿಸ್ತಾರ್ರಿ, ಪಾಲಿಸಂಗಿಲ್ಲ, ಆರಾಮ ಇದಾರ ಅವ್ರು. ಮತ್ತೆ ಅವ್ರಿಗೆ ದೋಷ ಇಲ್ಲ. ಬುದ್ಧಿ ಹಿಡಿದು ಆ ಕ್ಷಣ ಹಿಡಿಸ್ಕೊಂಡ ನೀವು ಯಾರು ಹಿಡಿಸಿಲ್ಲ ಇಲ್ಲ. ಬಿಟ್ಟದೀಗ ನಮ್ದು ಬಿಡುದಿಲ್ಲ. ಏನ್ ಕಂಡ್ರು ಜಗತ್ತಿನಲ್ಲಿ ಎಲ್ಲ ಚಲೋ ಅದು, ಏನ್ ಕಂಡ್ರು ನಾವು ಚಲೋ ಇಲ್ಲ. ವಿಷಯ ಹೆಂಗಂತಂದ್ರ, ಭಗವಂತ ಅದ್ಭುತ ಸೃಷ್ಟಿ ತಯಾರು ಮಾಡ್ಯಾನ. ಅವನಿಗೊಂದು ಇಷ್ಟ ಹೋಗ್ತರಿ ಬಿಡ್ಬೇಕು ಹೋಗತ್ರಿ. ಒಂದೇ ತಂದ್ರು ಸಾಕು. ಹೆಂಗಾಗಿದೆ ಅಡಿಗೆ? ಯಾರು ಏನು ಅಂತ ಬಿಡ್ಬೇಕು ಹೋಗ್ತಿದ್ರು ಪ್ರಾಣಿ ಹೋಗಿ ಕೇಳ್ದ, ಪರಮಾತ್ಮ ನಿನ್ನ ಈ ಉಪಕಾರಕ್ಕೆ ನನ್ನ ಅನಂತ ಜನ್ಮದವರೆಗೆ ನಿನಗೆ ಶರಣಾಗುತ್ತೆ ಅಂತ ಖುಷಿ ಆಗ್ತದೆ. ನಾಯಿ ಕೇಳದ, ನರಿ ಕೇಳದ, ಮನುಷ್ಯ ಕಡೆಗೆ ಆನೆ ಕೇಳದ, ಎಲ್ಲಕ್ಕೆ ಕೇಳ್ಕೊತ್ ಬಂದ. ಸಮಾಧಾನ ಆಗಿಲ್ಲ ಅವನಿಗೆ. ನಾವೊಂದು ಬುದ್ಧಿವಂತ ಪ್ರಾಣಿ ಅಂತ ಮಾಡಿದ ಮನುಷ್ಯ, ಅವನಿಗೊಂದು ಕೇಳಿದ್ರೆ ಗುಣ ಆಗ್ತದ, ಅವೊಬ್ಬ ಹೇಳದಂದ್ರೆ ಗುಣ ಆಗ್ತದ. ನಿನಗೆ ಗೊತ್ತಲ್ಲ, ನಾಯಿ ಇದ್ದಲ್ಲ, ನಾ ಕೇಳಕ ಇಲ್ಲ, ನೀನು ತಿಳಿದಾಗ ಮಾಡಿಬಿಟ್ಟಿದ್ದಿ. ಮನ್ಸಿಗೆ ಬಂದಾಗ ಮಾಡೋದ, ಚಿಕ್ಕಾಗ್ಬಿಟ್ಟು ನೀರಿಟ್ಟಿದ್ದಿ, ಹೋಗ್ಬಿಟ್ಟಿದ್ದಿ.
ನೀರ್ ಬಹಳ ಬೇಕಾಗ್ಯಾವ ಇಲ್ಲ ಕುಂಬಳಕಾಯಿ ತಳಗಿ ಇಟ್ಟಿದ್ವಿ ಪಾರಂಪರಿಕ ಗೊತ್ತದ ನನಗೆ ಶಾಣೆ ಅಂತ ನಾ ಒಬ್ಬ ಇದ್ದನ್ನ ಕೇಳ್ಬೇಕಿರು ಅಂದ ಫಲ ಇಂತಿನೊಳಗೆ ಹೇಳಿದ್ವಿ ನಾವು ಈ ಕಡೆ ಇವಾಗ ಕೇಳೋದು ಬಿಡುದಿಲ್ವ ಬಿಡುದಿಲ್ಲ ದೇವರ ಸುಖಿ ಗಾಬರಿ ಮಾಡ್ಬಿಟ್ಟಾನ ಅಂದ ಓಡ್ ಹೋದವ ಇವನ್ ಕೈ ಸಿಕ್ಕಿಲ್ಲ ನೋಡಿದ್ರು ಸಿಗುದೇ ಇಲ್ಲ ಅವ ಇವ್ ಎಲ್ಲರೂ ಅಪ್ಪಿ ತಪ್ಪಿ ಬರ್ತಾನ ಅಂದ್ರೆ ಆ ದಾರಿ ಹೋಗಿಲ್ಲ ನೋಡಿ ಗುಡಿ ಸುಮ್ಮ ಏನನ್ನ ಮಾತಾಡಿದ್ರೆ ಭಾಷೆ ಬೇಡತ್ತಾನ ಗಾಗಿ ಬರ ಮನುಷ್ಯ ಯಾಕ ಹೇಳಿ ಹೊಂಟಿತ್ತತ್ತು ಹೇಳಿ ನೋಡದು ಪರಮಾತ್ಮ ಏಡಿ ಮೇಲೆ ದೃಷ್ಟಿಗಿತ್ತ ಒಂದು ಅಲ್ಲ ಏನು ಕೆಲಸ ಕೇಳ್ತಾರ ಏನು ಗಡಬಡದಾಗ ಇದನ್ನ ತಯಾರು ಮಾಡಿ ಅಷ್ಟ ಒತ್ತರಕ್ಕೆ ನಡೀತದ ಅತ್ಯಂತ ಕುರುಪಿದೆ ಅದು ಗಡಬಡದಾಗ ನಾನು ಕೇಳ್ತೀನಿ ನಾನು ತಪ್ಪಾಗ್ಯದ ನಿನಗೆ ಏನ್ ಬೇಕು ಹೇಳು ಸುಂದರ ರೂಪ ಕೊಡ್ಲೋ ಸುಂದರ ಕಂಠ ಕೊಡ್ಲೋ ಯಾಕಂದ್ರೆ ಎಲ್ಲಾರು ಕೊಟ್ಟಿನ ರೂಪ ಕೊಟ್ಟಿನಿ ನವಲಿಗೆ ರೂಪ ಕೊಟ್ಟಿನಿ ಕೋಗಿಲೆ ಕಂಠ ಕೊಟ್ಟಿನಿ ಎಲ್ಲ ಕೊಟ್ಟಿನಿ ನಿನಗೆ ಏನ್ ಬೇಕು ನಿನ್ನ ಈ ಕುರುಪ ದೇಹ ಅಷ್ಟು ವಕ್ರ ನಡೀದ ನಾನು ನೋಡಕ್ಕಾಗಲ್ಲ ಇವಾಗ ಏನ್ ಹೇಳ್ತು ಕುರುಪಿ ಅಂತ ಹೇಳ್ದ ನನ್ನ ದೇಹ ಕುರುಪಿ ಅದಂತ ನಿನಗೆ ಹೇಳ್ದವ ಯಾವ ನಾ ಇಂತ ದೇಹ ಇಟ್ಕೊಂಡು ಯಾರು ಹೆಂಗ್ ಸುಮಾರು ಇರ್ತದ ನಿನ್ನ ಸೃಷ್ಟಿ ಹೆಂಗ್ ಸುಮಾರು ಇರ್ತದ ಪರಮಾತ್ಮ ಅದ್ಭುತದ ನಿನ್ನ ಸೃಷ್ಟಿ ನನಗೇನು ಕೊಡ್ಬೇಕಾಗಿಲ್ಲ ನಿನಗೇನಾದ್ರೆ ಬದಲು ಮಾಡ್ಬೇಕಾಗಿತ್ತು ಅಂತಂದ್ರ ನನಗೆ ಅನಿಸ್ತದ ನಾ ಕುರುಪಿ ಅಂತ ಹೇಳ್ದವ ಮನುಷ್ಯನ ಮಾತು ಕೇಳಿ ಕಡೆ ಬಂದಿದ್ದೀನಿ ನಿನಗೇನಾದ್ರೆ ಬದಲು ಮಾಡ್ಬೇಕು ಅನಿಸ್ತದ ಅವನ ಮನಸ್ಸು ಬದಲು ಮಾಡುವ ಎಲ್ಲಾ ತಾನೇ ಸುಧಾರ್ತದ ಕೈ ಮುಗಿದವ ನನ್ನ ಕಡೆ ಆಗುದಿಲ್ಲ ಅದು ನನ್ನಿಂದ ಆಗಂಗಿಲ್ಲ ಅದು ನಂದೇ ಒಂದು ಸ್ವಲ್ಪ ಸದ್ಗುರುನಾಥ ಅಂತದನ ಅವ ಹೋಗಿ ಪ್ರಯತ್ನ ನಡೆಸ್ಯಾನ ಸದ್ಗುರುನಾಥ ಪ್ರಯತ್ನ ಅದಕ್ಕಾಗಿ ಮನಸ್ಸು ಬದಲಾಗಬೇಕಾಗ್ತದೆ ದೃಷ್ಟಿ ಬದಲಾಯ್ತು ಸೃಷ್ಟಿ ಬದಲ್ ಜಾತ ಅಂದ್ರೆ ನಾವು ಜ್ಞಾನಿ ನೋಡುವ ದೃಷ್ಟಿ ಬಹಿರಂಗವಾಗಿ ಅಲ್ಲ ಅಂತರಂಗ ಸ್ಥಿತಿ ಅವ ನಮಗೆ ಯಾವ್ಯಾಕಿರಲಿಕ್ರಿ ನನ್ನನ್ನ ದುಃಖದಿಂದ ನಿವೃತ್ತಿ ಮಾಡತಕ್ಕಂಥವನಿಗೆ ಆದಿಲ್ಲ ಇದು ನೋಡಿ ಜ್ಞಾನಿ ಅಂತ ಅವ ನನ್ನನ್ನ ಆಚೆ ದಂಡೆಗೆ ಈ ಭವಸಾಗರದಿಂದ ದಾಟಿಸ್ತಾನ ಇಲ್ಲ ಇದು ಅವ ಯಾವ್ಯಾಕಿರ್ಲಿಕ್ಕ ಜ್ಞಾನಿ ಏನಾದ್ರೂ ಪ್ರಶ್ನೆ ಅದಾವ ಎಲ್ಲ ಎಂತ ಭಾಗ್ಯವಂತರು ಗೊತ್ತನ್ರಿ ಇಂತ ವಿಚಾರಗಳು ನಿಮಗೆ ಎಲ್ಲಿ ಸಿಗೋದಿಲ್ಲ ಎಲ್ಲಿ ಹೇಳಕ್ ಸಾಧ್ಯಲ್ಲ ನಾವೇ ಹಿಂಗ ಪ್ರವಚನ ಬೇರೆ ಕಡೆ ಹೋಗಿ ಹೇಳ್ತೇವೋ ಅಲ್ಲಿ ಸಾಕಷ್ಟು ದುಡ್ಡು ಕೊಟ್ಟು ನಮ್ಗೆ ಕರೆಸ್ತಾರಂದ್ರು ಈ ವಿಷಯ ಹೇಳಲ್ಲ ನಾವಲ್ಲಿ ಈ ಹೇಳೋದಿಲ್ಲ ಅಲ್ಲಿ ಯಾದಗಿರಿ ಹೋಗಿದ್ವಿ ಹೇಳೋದು ಜೀವಂತದವ ಸತ್ತವನಿಗೆ ಸುಮ್ಮ ಕೂತವ್ರಿ ಏನು ರಿಯಾಕ್ಷನ್ ಇಲ್ಲ ನನ್ನ ಭಾಷಣ ಏನಾದ್ರು ಇಂಗ್ಲಿಷ್ ಹೇಳಕತ್ತೀನಿ ಅನ್ಸ್ಬಿಡ್ತು ಏನು ರಿಯಾಕ್ಷನ್ ಇಲ್ಲ ಸತ್ತು ಹೇಳಕತ್ ಕೂತ ಮುಂದೆ 2ನೇ ದಿವಸಕ್ಕೆ ಸ್ವಲ್ಪ ಕೆಳಗ್ ತಂದನಿ ಅದ್ರಾಗ ಒಬ್ರಿಬ್ರು ಹೌದ್ ಅಕ್ಕಂಗ್ ಅನ್ಸಕತ್ತು ಇವು 8 ಜೀವಂತವ ಅದೇನಂತಾರ ಊಟಕ್ಕೆ ಬಿಡದೆ ಹೆಣ ಕೊಟ್ಟದ್ರಿ ವಾಡಿ ಹಾದಾಗ ಹೇಳಕತ್ತೆ ಏನಾರ ಹೇಳ್ಬೇಕಪ್ಪ ಯಾಕರೆ ಬಂದ ಅನ್ಸ್ನ ಚಪ್ಪಾಳೆ ಹೊಡೆದಿತ್ತು ನಂಗೆ ಗೊತ್ತಾಯ್ತು ಇಲ್ಲಿ ಇದೇ ಮಾರ್ತದ ಇಂತ ವಿಚಾರ
ಕೇಳ್ತಿರಂದ್ರು ಸಿಗಂಗಿಲ್ಲ, ಹೇಳೋರಿಲ್ಲ. ಯಾಕಂದ್ರೆ ಕೇಳೋರೇ ಇಲ್ಲ. ಹೇಳೋರು ಸಿಗ್ಬೋದು, ಕೇಳೋರು ಇದ್ರೆ ಹೇಳೋರು ಸಿಗ್ಬೇಕಲ್ಲ. ಹುಚ್ಚಿ ಮಟ್ಟದ ನೀವು ಕೇಳ್ತಿರಂದ್ರೆ ಹೇಳಕ್ ಆಗ್ತದ. ಇಲ್ಲಾಂದ್ರೆ ನಾವು ಆಯ್ತಲ್ಲ, ಅದ್ ಕಾಗಿತ್ತು, ಅದ್ ಗುಬ್ಬಿತ್ತು, ಬುರ್ರತ್ತು, ಇಬ್ರು ಗಂಡ ಹೆಣ್ತಿದ್ರು ಹಿಂಗ ಅವ್ರ ಹಂಗ ಮಾಡಿದ್ರೆ ಈ ತಪ್ಪು ವಿಚಾರ ಹೇಳಿದ್ರೆ ನಮ್ನ ಯಾರು ಕರ್ಸಂಗಿಲ್ಲ. ಎಷ್ಟೋ ಜನ್ಮದ ಪುಣ್ಯ ಅದ. ನಮ್ದು ಪುಣ್ಯ ಅದ, ಕೇಳೋರು ಸಿಗ್ತಿರ್ಲ. ನಾವು ಹೇಳ್ಬೇಕಂತ ಯಾರು ಹೇಳ್ಬೇಕು? ನೀವು ತಿಳಿತದ ಅಂತ ನೀವು ಕೇಳ್ತೀರ ಅಂತ ಹೇಳಕ್ ಆಗ್ತದ? ಅದ್ಭುತ ವಿಚಾರ ಇದು. ಎಷ್ಟು ನೀವು ಒಂದು ತೀವ್ರದಲ್ಲಿ ಶೀಘ್ರದಲ್ಲಿ ಆತ್ಮಜ್ಞಾನ ಪ್ರಾಪ್ತ ಆಗ್ತದೆ. ಯಾವ ಸಂಶಯನೂ ಇಲ್ಲ, ಯಾವ ಸಂಶಯನೂ ಇಲ್ಲ ಅದ್ರಾಗ. ಆತ್ಮಜ್ಞಾನ ಅಂದ್ರೆ ಮತ್ತೆ ಏನೇನೋ ಆಗ್ತದೆ ಗದ್ದಕ್ಕೆ ಬೇಡ. ನಿಮಗ್ ದುಃಖ ನಿವೃತ್ತಿ, ನಿಮ್ಮ ದುಃಖ ನಿಮ್ಗೆ ಯಾವ್ಯಾವ ಸ್ಪರ್ಶ ಮಾಡಿರಬಾರ್ದು. ದುಃಖ ರಹಿತ ಅಂತ ಸ್ಥಿತಿ ಅದಲ್ಲ, ಅದೇ ಆತ್ಮಜ್ಞಾನ ಸ್ಥಿತಿ. ಅದು ಎಲ್ಲರಿಗೂ ಪ್ರಾಪ್ತ ಹಾಗೆ ಆಗ್ತದ ಅಂತಕ್ಕಂಥ ವಿಶ್ವಾಸ ನಮಗದ. ನೋಡೋಣ ಮುಂದೆ ಏನಾರೆ ಕೇಳಬೇಕ್ರಿ? ಕೇಳೋಣಪ್ಪ. ಅನಿವಾರ್ಯ. ಇಲ್ಲಿ ಆಗಂಗಿಲ್ಲ, ಇಲ್ಲಿ ಕನೆಕ್ಟ್ ಆದಟ್ಟು ಅಲ್ಲಿ ಆಗಂಗಿಲ್ಲ. ಸುಮ್ಮನೆ ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತ